ತನ್ನ ಬಳಿ ಉಳಿದುಕೊಂಡಿದ್ದ ಕೇವಲ ಒಂದು 100 ರೂಪಾಯಿಯ ನೋಟು ಮತ್ತು ಒಂದು ಚೀಲವನ್ನು ಎತ್ತಿಕೊಂಡು ಶಾಮಣ್ಣನವರು ತರಕಾರಿ ಮಾರ್ಕೆಟಿಗೆ ಹೋಗುತ್ತಿರುವಾಗ ತಮ್ಮ ಪತ್ನಿಗೆ ಹೇಳಿದರು. ಮಾಧುರಿ, ಬಾಗಿಲನ್ನು ಹಾಕಿಕೊ, ನಾನು ತರಕಾರಿ ತೆಗೆದುಕೊಂಡು ಬರುತ್ತೇನೆ. ಸರಿ, ಆದರೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ತೆಗೆದುಕೊಂಡು ಬರುವುದನ್ನು ಮರೆಯಬೇಡಿ. ಹೋಗುತ್ತಾ ಹೋಗುತ್ತಾ ಶಾಮಣ್ಣನವರ ತಲೆಯಲ್ಲಿ ಹಲವಾರು ವಿಚಾರಗಳು ಬರತೊಡಗಿದ್ದವು. ಅವರ ತಲೆ ಸಂಪೂರ್ಣವಾಗಿ ಹಾಳಾಗಿ ಹೋದಂತಾಯಿತು. ಅರೆ ಶಾಮಣ್ಣ, ಬನ್ನಿ ಬನ್ನಿ, ತುಂಬ ದಿನಗಳಾದ ಮೇಲೆ ನಿಮ್ಮ ದರ್ಶನವಾಯಿತು. ಈ ಮೊದಲು ತರಕಾರಿ ತೆಗೆದುಕೊಂಡು ಹೋಗಲು ಆಗಾಗ ಬರುತ್ತಿದ್ರಿ ಎಂದು ತರಕಾರಿ ಮಾರುವವನು ಹೇಳಿದನು. ಹೌದು ದಾನಪ್ಪ, ಮೊದಲಿನ ಮಾತು ಬೇರೆಯಾಗಿತ್ತು. ಈ ಮುದುಕರು ಎಷ್ಟೊಂದು ತರಕಾರಿ ತಿನ್ನುತ್ತಾರೆ ಹೇಳು. ತರಕಾರಿ ಬೆಲೆಯಂತೂ ದಿನ ಕಳೆದಂತೆ ದುಬಾರಿಯಾಗುತ್ತಲೇ ಇದೆ. ಅಷ್ಟೊಂದು ಖರ್ಚು ಏಕೆ ಮಾಡಬೇಕು? ಅಪ್ಪಾಜಿಯವರೇ ಹೇಳಿ, ನಿಮಗೆ ಯಾವ ತರಕಾರಿ ಬೇಕು? ದಾನಪ್ಪ ತುಂಬ ಉತ್ಸುಕತೆಯಿಂದ ಕೇಳಿದನು. ವಿಚಾರ ಮಾಡುತ್ತಾ ಶಾಮಣ್ಣನವರು ಹೇಳಿದರು. ಅರ್ಧ ಕೆಜಿ ಆಲೂಗಡ್ಡೆ ಹಾಗೂ ಉಳ್ಳಾಗಡ್ಡೆ ಮತ್ತು ಅರ್ಧ ಕೆಜಿ ಟೊಮೆಟೊ ಕೊಟ್ಟು ಬಿಡು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನಕಾಯಿ ಹಾಕು. ಆಯಿತು ಅಪ್ಪಾಜಿ, 150 ರೂಪಾಯಿ ಆಯಿತು. ಎಲ್ಲ ತರಕಾರಿ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಹಾಕುತ್ತಾ ದಾನಪ್ಪ ಹೇಳಿದನು. ಆಗ ಶಾಮಣ್ಣನವರು ಸಂಕೋಚದಿಂದ ಅವನ ಕಡೆಗೆ ನೋಡಿದರು ಮತ್ತು ಅವರ ಅಂಗಿಯ ಜೇಬಿನಿಂದ 100 ರೂಪಾಯಿ ಹೊರತೆಗೆದರು ಮತ್ತು ಅದನ್ನು ಮುಂದೆ ನೀಡುತ್ತಾ ಹೇಳಿದರು. ದಾನಪ್ಪ, ಈಗ ಇದಿಷ್ಟನ್ನು ಇಟ್ಟುಕೋ. ಅದೇನೆಂದರೆ, ನಾನು ಹೆಚ್ಚಿಗೆ ಹಣವನ್ನು ತೆಗೆದುಕೊಂಡು ಬಂದಿದ್ದೆ. ಆದರೆ ಇಲ್ಲಿಗೆ ಬರುವ ಮೊದಲು ನಾನು ಔಷಧಿಯನ್ನು ಖರೀದಿಸಿ ಬಂದೆ. ಔಷಧಿ ಕೂಡ ಎಷ್ಟೊಂದು ದುಬಾರಿಯಾಗಿವೆ ಎಂದರೆ ನಾನು ತೆಗೆದುಕೊಂಡ ಹೆಚ್ಚಿನ ಹಣವೆಲ್ಲ ಅಲ್ಲೇ ಖರ್ಚಾಗಿ ಹೋಯಿತು. 50 ರೂಪಾಯಿಯನ್ನು ಮುಂದಿನ ಬಾರಿ ಬಂದಾಗ ಕೊಡುತ್ತೇನೆ. ಆಗ ದಾನಪ್ಪ ಹೇಳಿದನು. ಏನಪ್ಪಾಜಿ, ಹಲವಾರು ವರ್ಷಗಳಿಂದ ನೀವು ನನ್ನಿಂದ ತರಕಾರಿಯನ್ನು ಖರೀದಿಸುತ್ತಿದ್ದೀರಿ. ನಾನು ಎಂದಾದರೂ ನಿಮ್ಮಲ್ಲಿ ಹಣವನ್ನು ಕೇಳಿದ್ದೇನೆಯೇ? ಯಾವಾಗ ನಿಮ್ಮ ಬಳಿ ಹಣ ಬರುತ್ತದೆಯೋ ಆಗ ನನಗೆ ನೀಡಿ. ಈಗ ನಿಮಗೆ ಬೇಕೆಂದರೆ ಈ 100 ರೂಪಾಯಿಯನ್ನು ಕೂಡ ಇಟ್ಟುಕೊಳ್ಳಿ. ಅಯ್ಯೋ ಇಲ್ಲ ದಾನಪ್ಪ, ನಾನು ಒಂದೆರಡು ದಿನಗಳಲ್ಲಿ ಮರಳಿ ಬರುತ್ತೇನೆ. ಹೀಗೆ ಹೇಳುತ್ತಾ ಶಾಮಣ್ಣನವರು ತರಕಾರಿಯನ್ನು ತೆಗೆದುಕೊಂಡು ಮನೆಗೆ ಬಂದರು. ಏನು ಅಂದರೆ ಬಂದ್ರಾ? ಇದೇನು ತುಂಬ ಬೆವರಿ ಹೋಗಿದ್ದೀರಿ? ನಡೆದುಕೊಂಡೇ ಬಂದಿರೇನು? ಶಾಮಣ್ಣವರು ಹಾಂ ಎಂದು ತಲೆ ಆಡಿಸಿದರು. ಮಾಧುರಿಯವರು ಸಿಟ್ಟಿನಿಂದ ಹೇಳಿದರು. ನಿಮಗೆ ನಾನು ಎಷ್ಟು ಬಾರಿ ಹೇಳಿದ್ದೇನೆ, ಯಾವುದಾದರೂ ಆಟೋ ಮಾಡಿಕೊಂಡು ಬರಬೇಕಲ್ಲವೇ? ಎಷ್ಟು ಹೇಳಿದರೂ ನೀವು ಕೇಳುವುದಿಲ್ಲ. ಇದೇನು, ನೀವಂತೂ ತರಕಾರಿ ತರಲು ಹೋಗಿದ್ದೀರಲ್ಲವೇ? ಕೇವಲ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡೆ ಅಷ್ಟೇ ತಂದಿದ್ದೀರಲ್ಲ. ಮತ್ತೆ ಏನು ಮಾಡಬೇಕಿತ್ತು ಮಾಧವಿ? ನನ್ನ ಬಳಿ ಕೇವಲ 100 ರೂಪಾಯಿ ಮಾತ್ರ ಉಳಿದಿತ್ತು. ಈಗ ತಂದಿರುವ ಈ ತರಕಾರಿಗೆ 150 ರೂಪಾಯಿಯಾಗಿದೆ. ಇನ್ನು 50 ರೂಪಾಯಿ ದಾನಪ್ಪನಿಗೆ ಕೊಡಬೇಕು. ನನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ತರಕಾರಿಯವನ ಬಳಿ ಕೂಡ ಸುಳ್ಳು ಹೇಳಬೇಕಾಯಿತು. ನಾನು ಹಣವನ್ನು ತೆಗೆದುಕೊಂಡು ಬಂದಿದ್ದೆ, ಔಷಧಿಗಾಗಿ ಖರ್ಚು ಮಾಡಿದೆ ಎಂದು ಅವನಿಗೆ ಸುಳ್ಳು ಹೇಳಿದೆ. ನಾನು ಹೇಳಲು ಮಾತ್ರ ಒಬ್ಬ IAS ಆಫೀಸರ್ನ ತಂದೆಯಾಗಿದ್ದೇನೆ, ಆದರೆ ಜೇಬಿನಲ್ಲಿ 1 ರೂಪಾಯಿ ಹಣ ಕೂಡ ಇಲ್ಲ. ಹೀಗೆ ಮಾತನಾಡುತ್ತಾ ಶಾಮಣ್ಣನವರ ಕಣ್ಣುಗಳು ಒದ್ದೆಯಾದವು. ಆಗ ಮಾಧವಿಯವರು ಅವರ ಹೆಗಲ ಮೇಲೆ ಕೈ ಇಡುತ್ತಾ ಹೇಳಿದರು. ಒಂದು ವೇಳೆ ಪೆನ್ಷನ್ ಹಣ ಖಾಲಿಯಾಗಿದ್ದರೆ ನಮ್ಮ ಮಗನಿಗೆ ಫೋನ್ ಮಾಡಿ ಹಣ ಕಳಿಸಲು ಹೇಳೋಣ. ಇನ್ನು 2-3 ದಿನ ಅಷ್ಟೇ ಬಾಕಿ ಇದೆ. ಆದರೆ ಮಾಧವಿ ತನ್ನ ತಂದೆ ತಾಯಿಯ ಬೇಕು ಬೇಡಗಳನ್ನು ನೋಡಿಕೊಳ್ಳುವುದು ಮಗನ ಕರ್ತವ್ಯವಲ್ಲವೇ? ಪೆನ್ಷನ್ ರೂಪದಲ್ಲಿ ನನಗೆ ಪ್ರತಿ ತಿಂಗಳು ಸಿಗುವ 20,000 ರೂಪಾಯಿಯಲ್ಲಿ 10,000 ಲೋನ್ಗೆ ಕಟ್ಟಾಗುತ್ತದೆ. ಆ ಸಾಲವನ್ನು ನಾನು ನನ್ನ ಮಗ ಆದಿತ್ಯನ ವಿದ್ಯಾಭ್ಯಾಸಕ್ಕಾಗಿ ತೆಗೆದುಕೊಂಡಿದ್ದೆ. ಅದನ್ನು ನಾನು ಇಂದಿನವರೆಗೂ ತೀರಿಸುತ್ತಿದ್ದೇನೆ. ಇಷ್ಟೊಂದು ಕಡಿಮೆ ಆದಾಯದಲ್ಲಿ ಇಂತಹ ದೊಡ್ಡ ಮಹಾನಗರದಲ್ಲಿ ಉಳಿಯುವುದು ತುಂಬ ಕಷ್ಟ ಸಾಧ್ಯ. ಮಗನ ಕರಿಯರ್ಗಾಗಿ ನಾವು ನಮ್ಮ ಇಚ್ಛೆಯನ್ನೆಲ್ಲ ಬದಿಗಿಟ್ಟು ಕೈ ಬಾಯಿ ಕಟ್ಟಿಕೊಂಡು ಅವನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೇವೆ. ಅಂತಹ ಮಗನೇ ಇಂದು ತಂದೆ ತಾಯಿಯನ್ನು ಮರೆತು ತನ್ನದೇ ಆದ ಬೇರೆ ಬಂಗಲೆಯನ್ನು ಮಾಡಿಕೊಂಡು ಐಷಾರಾಮಿಯಾಗಿ ಬದುಕುತ್ತಿದ್ದಾನೆ. ಏಕೆ ಮಾಧವಿ, ಈ ಮುಪ್ಪಿನ ಕಾಲದಲ್ಲಿ ನಮಗೆ ಮಕ್ಕಳ ಅವಶ್ಯಕತೆ ಇಲ್ಲವೇ? ಶಾಮಣ್ಣ ಅವರ ಮನದಾಳದ ನೋವುಗಳು ಮಾತಿನ ಮೂಲಕ ಹೊರಬಂದವು. ಮಾಧವಿ ಅವರ ಮನಸ್ಸಿನಲ್ಲಿ ಅಡಗಿದ್ದ ನೋವು ಕೂಡ ಕಣ್ಣುಗಳ ಮೂಲಕ ಹೊರಬರಲು ಶುರುವಾಯಿತು. ಆದರೂ ತನ್ನ ಕಣ್ಣೀರನ್ನು ಮುಚ್ಚಿಕೊಳ್ಳುತ್ತಾ ಮುಖದ ಮೇಲೆ ನಗುವನ್ನು ತಂದುಕೊಂಡು ತನ್ನ ಗಂಡನಿಗೆ ತಿಳಿ ಹೇಳಿದರು. ನಿಮಗಂತೂ ಗೊತ್ತೇ ಇದೆ, ಇಂದಿನ ಮಕ್ಕಳು ತಮಗೆ ಇಷ್ಟ ಬಂದ ಹಾಗೆ ಬದುಕಲು ಇಷ್ಟಪಡುತ್ತಾರೆ. ತಮ್ಮ ಜೀವನವನ್ನು ತಾವು ಅಂದುಕೊಂಡ ರೀತಿಯಲ್ಲಿ ಬಾಳಬೇಕೆಂದು ಇಷ್ಟಪಟ್ಟರೆ ಇದರಲ್ಲಿ ತಪ್ಪೇನು? ಮಕ್ಕಳು ಖುಷಿಯಾಗಿದ್ದಾರಲ್ಲ, ಅಪ್ಪ ಅಮ್ಮಂದಿರಂತೂ ಇದರಲ್ಲಿ ಖುಷಿ ಪಡಬೇಕು. ಮಾಧವಿ, ಸುಮ್ಮನಿರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಮಗ ಹಾಗೂ ಸೊಸೆಯ ಪರವಾಗಿ ಮಾತನಾಡಲು ಬರಬೇಡ ಎಂದು ಶಾಮಣ್ಣನವರು ಸಿಟ್ಟಿನಿಂದ ಹೇಳಿದಾಗ ಮಾಧವಿಯವರು ಸ್ವಲ್ಪ ಹೊತ್ತು ಸುಮ್ಮನಾದರು ಮತ್ತು ಪ್ರೀತಿಯಿಂದ ಹೇಳಿದರು. ಏನು ಅಂದರೆ, ನಾನು ನಿಮ್ಮ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ದೊಡ್ಡವರು ಹೇಳಿದ್ದಾರೆ,
ನಾವು ವಿರೋಧ ಮಾಡುವುದಕ್ಕಿಂತ ಸ್ವತಃ ನಾವೇ ಅರಿತುಕೊಳ್ಳುವುದು ಎಲ್ಲರಿಗೂ ಒಳ್ಳೆಯದು. ಆದ್ದರಿಂದ ನಡೆಯಿರಿ, ಈಗಲೇ ಮಗನಿಗೆ ಫೋನ್ ಮಾಡಿ. ಶಾಮಣ್ಣನವರ ಕೈಗೆ ಮೊಬೈಲನ್ನು ನೀಡುತ್ತಾ ಮಾಧವಿಯವರು ಹೇಳಿದರು ಮತ್ತು ಅವರ ಬಳಿ ಸೋಫಾದಲ್ಲಿ ಬಂದು ಕುಳಿತುಕೊಂಡರು. ಶಾಮಣ್ಣನವರು ಫೋನ್ ಮಾಡಿದರು ಮತ್ತು ಫೋನ್ ರಿಂಗ್ ಆದರೂ ಯಾರೂ ಕೂಡ ಎತ್ತಲಿಲ್ಲ. ತುಂಬ ಹೊತ್ತು ಪ್ರಯತ್ನಿಸಿದ ನಂತರ ಕೊನೆಗೂ ಅವರ ಮಗ ಆದಿತ್ಯ ಫೋನ್ ಎತ್ತಿದನು. ಆದರೆ ಶಾಮಣ್ಣನವರು ಏನನ್ನು ಹೇಳುವ ಮೊದಲೇ ಅವರ ಮಗ ಆದಿತ್ಯ ಹೇಳಿದನು, ಅಪ್ಪಾಜಿ, ಈಗ ನನ್ನ ಬಳಿ ಸ್ವಲ್ಪವೂ ಸಮಯವಿಲ್ಲ. ನಾನು ನಾಳೆ ನಿಮಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಇಟ್ಟನು. ಏನಾಯ್ತು ರೀ, ಅವನು ಫೋನ್ ಎತ್ತಲಿಲ್ಲವೇ? ಮಾಧವಿ ಅವರು ಕೇಳಿದಾಗ ಶಾಮಣ್ಣನವರು ಹೇಳಿದರು, ಫೋನ್ ಎತ್ತಿದ, ಆದರೆ ನಿನ್ನ ಮುದ್ದು ಮಗನ ಬಳಿ ಸಮಯವೇ ಇಲ್ಲ. ಹೀಗೆ ಹೇಳಿ ಅವನು ನಾಳೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದನು. ಒಳ್ಳೆಯದು, ಏನು ತೊಂದರೆ ಇಲ್ಲ. ದೊಡ್ಡ ಆಫೀಸರ್ ಆಗಿದ್ದಾನೆ. ಅವಶ್ಯವಾಗಿ ಏನೋ ಅರ್ಜೆಂಟ್ ಕೆಲಸವಿರಬೇಕು. ಬನ್ನಿ, ಚಹಾ ಮಾಡಿ ಕೊಡುತ್ತೇನೆ ಎಂದು ಹೇಳುತ್ತಾ ಮಾಧವಿ ಅವರು ಅಡುಗೆ ಕೋಣೆಗೆ ಬಂದರು. ಮಾರನೇ ದಿನ ಶಾಮಣ್ಣನವರು ತನ್ನ ಮಗನ ಫೋನ್ಗಾಗಿ ಕಾಯತೊಡಗಿದರು. ಆದರೆ ಫೋನ್ ಬರಲೇ ಇಲ್ಲ. ತನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡಲು ಸಾಧ್ಯವಾಗದಷ್ಟು ಅಂತಹ ಅರ್ಜೆಂಟ್ ಕೆಲಸವಾದರೂ ಏನಿದೆ ಎಂದು ಶಾಮಣ್ಣನವರು ಉದಾಸೀನತೆಯಿಂದ ಹೇಳಿದರು. ಆಗ ಫೋನ್ ರಿಂಗ್ ಆಯಿತು. ಆಗ ಮಾಧವಿಯರು ಹೇಳಿದರು, ನೋಡಿದ್ರಾ, ನೀವು ತಿಳಿದುಕೊಂಡಷ್ಟು ನಮ್ಮ ಮಗ ಅಷ್ಟೊಂದು ಕೆಟ್ಟವನಲ್ಲ. ಅಲ್ಲ ಮಾಧವಿ, ಇದು ಆದಿತ್ಯನ ಫೋನ್ ಅಲ್ಲ, ನಮ್ಮ ಹಳೆಯ ಪಕ್ಕದ ಮನೆಯ ಶರ್ಮಾ ಅವರ ಫೋನ್ ಬಂದಿದೆ ಎಂದು ಹೇಳುತ್ತಾ ಶಾಮಣ್ಣನವರು ಫೋನ್ ಎತ್ತಿದರು. ಮತ್ತೊಂದು ಕಡೆಯಿಂದ ಧ್ವನಿ ಬಂದಿತ್ತು, ಅರೆ ಶಾಮಣ್ಣ, ಹೇಗಿದ್ದೀರಿ? ನಿಮ್ಮ ಆರೋಗ್ಯ ಸರಿಯಾಗಿದೆ ತಾನೇ? ಹೌದು ಹೌದು, ಎಲ್ಲ ಆರಾಮಾಗಿದ್ದೇವೆ. ಅದಕ್ಕೆ ಶರ್ಮಾ ಅವರು ಹೇಳಿದರು, ಎಲ್ಲವೂ ಸರಿಯಾಗಿದ್ದರೆ ನಿನ್ನೆ ನೀವಿಬ್ಬರು ಪಾರ್ಟಿಗೆ ಏಕೆ ಬರಲಿಲ್ಲ? ಅವರ ಮಾತು ಕೇಳಿ ಶಾಮಣ್ಣನವರು ಅಚ್ಚರಿಯ ಸ್ವರದಲ್ಲಿ ಹೇಳಿದರು, ಪಾರ್ಟಿ? ಯಾವ ಪಾರ್ಟಿ? ಅರೆ ಶಾಮಣ್ಣ, ನೀನು ಕೂಡ ಬುದ್ಧುವಿನಂತೆ ಮಾತನಾಡುತ್ತಿದ್ದೀಯಾ? ನಿನ್ನೆ ನಿನ್ನ ಮಗನ ಮ್ಯಾರೇಜ್ ಆ್ಯನಿವರ್ಸರಿ ಆಗಿತ್ತು. ಅವನು ಎಂಥ ಪಾರ್ಟಿ ನೀಡಿದ್ದ ಗೊತ್ತೇ? ಶರ್ಮಾ ಅವರು ಹೇಳಿದ ಮಾತಿನಿಂದ ಶಾಮಣ್ಣನವರ ಗಂಟಲು ಒಣಗಿದಂತಾಯಿತು. ಅವರು ಒಮ್ಮೆ ಗರಬಡಿದವರಂತೆ ನಿಂತು ಬಿಟ್ಟರು. ಶಾಮಣ್ಣನವರೇ, ಏನಾಯಿತು? ಎಲ್ಲಿ ಕಳೆದು ಹೋದ್ರಿ? ಆಗ ತಮ್ಮನ್ನು ತಾವೇ ಸಂಭಾಳಿಸಿಕೊಳ್ಳುತ್ತಾ ಶಾಮಣ್ಣನವರು ಹೇಳಿದರು, ಹೌದೌದು, ಮಕ್ಕಳು ಕರೆದಿದ್ದರು. ಆದರೆ ನನಗೆ ತಲೆನೋವಿದ್ದ ಕಾರಣ ನಮಗೆ ಹೋಗಲು ಸಾಧ್ಯವಾಗಲಿಲ್ಲ. ಹೇಗಿದ್ದರೂ ನನಗೆ ಮನೆಯ ಊಟ ಬಿಟ್ಟರೆ ಬೇರೆ ಊಟ ಜೀರ್ಣವಾಗುವುದಿಲ್ಲ. ಶಾಮಣ್ಣ, ಒಂದು ಮಾತು ಒಪ್ಪಿಕೊಳ್ಳಲೇಬೇಕು. ಇಂದು ನಿಮ್ಮ ಮಗ ಎಷ್ಟೇ ಎತ್ತರಕ್ಕೆ ತಲುಪಿದ್ದರೂ ಅದು ನಿಮ್ಮ ತಪಸ್ಸಿನ ಫಲವೇ ಆಗಿದೆ. ಎಷ್ಟೊಂದು ದೊಡ್ಡ ದೊಡ್ಡ ಜನರು ಅವನ ಸಂಪರ್ಕದಲ್ಲಿದ್ದಾರೆ. ಈಗಂತೂ ನೌಕರಿಯಲ್ಲಿ ಅವನಿಗೆ ಪದೋನ್ನತಿ ಕೂಡ ದೊರೆತಿದೆ. ಶರ್ಮಾ ಅವರು ಹೇಳುತ್ತಾ ಸಾಗಿದರು. ಆದರೆ ಶಾಮಣ್ಣನವರು ಒದ್ದೆಯಾದ ಕಣ್ಣುಗಳಿಂದ ಎಲ್ಲವನ್ನು ಕೇಳುತ್ತಿದ್ದರು. ಶರ್ಮಾ ಅವರೊಂದಿಗೆ ಮಾತನಾಡಿದ ಮೇಲೆ ಶಾಮಣ್ಣ ಫೋನ್ ಇಟ್ಟರು. ಆಗ ಮಾಧವಿಯವರು ಅಚ್ಚರಿಗೊಂಡು ಹೇಳಿದರು, ನೀವು ಫೋನಲ್ಲಿ ಏಕೆ ಸುಳ್ಳು ಹೇಳುತ್ತಿದ್ರಿ? ನಿಮಗೆ ಯಾವಾಗ ತಲೆನೋವು ಬಂತು? ಆಗ ಶಾಮಣ್ಣನವರು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದರು, ಮಾಧವಿ, ನಿನ್ನೆ ನಮ್ಮ ಮಗ ಸೊಸೆಯ ಮ್ಯಾರೇಜ್ ಆ್ಯನಿವರ್ಸರಿಯಾಗಿತ್ತಂತೆ. ನಿನ್ನೆ ರಾತ್ರಿ ನಮ್ಮ ಆಫೀಸರ್ ಮಗನು ತನ್ನ ಗೆಳೆಯರಿಗೆ ಮತ್ತು ಪರಿಚಯದವರಿಗೆ, ಸಂಬಂಧಿಕರಿಗೆ 5 ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ ಕೊಟ್ಟಿದ್ದಾನೆ. ಅವನು ಇದೇ ಕಾರ್ಯದಲ್ಲಿ ಬ್ಯುಸಿಯಾಗಿರಬಹುದು, ಆದರೆ ಅವನಿಗೆ ನಮ್ಮ ಬಳಿ ಮಾತನಾಡಲು ಕೂಡ ಸಮಯ ಸಿಗಲಿಲ್ಲ. ಇದನ್ನು ಕೇಳಿ ಮಾಧವಿಯವರು ಹೇಳಿದರು, ಅರೆ ಹೌದಲ್ಲವೇ, ನಿನ್ನೆ ಏಪ್ರಿಲ್ 3ನೇ ತಾರೀಕಾಗಿತ್ತು. ಏಪ್ರಿಲ್ 3ಕ್ಕೆ ಮಕ್ಕಳ ಪ್ರತಿ ವರ್ಷ ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿ ಇರುತ್ತದೆ. ನಾವು ಅವರಿಗೆ ವಿಶ್ ಮಾಡುವುದನ್ನು ಹೇಗೆ ಮರೆತು ಹೋದೆವು? ಬಹುಶಃ ಆದ್ದರಿಂದ ಮಕ್ಕಳು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡಿರಬೇಕು. ಆಗ ಶಾಮಣ್ಣ ಹೇಳಿದರು, ನೀನು ಕೂಡ ಹದ್ದು ಮೀರಿ ಮಾತನಾಡುತ್ತಿದ್ಯಾ ಮಾಧವಿ. ನಾವು ವಿಶ್ ಮಾಡಿಲ್ಲ ಎಂದರೆ ನಮ್ಮನ್ನು ಪಾರ್ಟಿಗೆ ಕರೆಯಬಾರದಾ? ವಾಸ್ತವವೇನೆಂದರೆ ಆ ಹೈಫೈ ಸೊಸೈಟಿಯ ಜನರ ಮಧ್ಯೆ ನಮ್ಮನ್ನು ಕರೆದು ಮಗ ಸೊಸೆಯ ಗೌರವಕ್ಕೆ ಭಂಗ ಬರಬಾರದು ಎಂದು ಹಾಗೆ ಮಾಡಿರಬೇಕು. ಪಟ್ಟಣದ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಪಾರ್ಟಿಗೆ ಬಂದಿದ್ದರು ಎಂದು ಶರ್ಮಾ ಅವರು ಹೇಳಿದರು. ಈಗ ನೀನೇ ಹೇಳು, ನಾನು ಕುಂಟು ನೆಪ ಹೇಳದೆ ಬೇರೇನು ಹೇಳಬೇಕಾಗಿತ್ತು? ನಮ್ಮ ಮಗ ತನ್ನ ತಂದೆ ತಾಯಿಗೆ ಪಾರ್ಟಿಗೆ ಆಮಂತ್ರಣ ನೀಡಲಿಲ್ಲ ಎಂದು ಹೇಳಬೇಕಾಗಿತ್ತಾ? ಹೀಗೆ ಶಾಮಣ್ಣನವರು ತಮ್ಮ ಪತ್ನಿಗೆ ಇದೆಲ್ಲವನ್ನು ಹೇಳುತ್ತಿರುವಾಗ ಅವರ ಮೊಬೈಲಿಗೆ ಒಂದು ನೋಟಿಫಿಕೇಶನ್ ಬಂತು. ನೋಡಿದಾಗ ಶರ್ಮಾ ಅವರು ರಾತ್ರಿಯ ಪಾರ್ಟಿಯ ಕೆಲವು ಫೋಟೋ ಮತ್ತು ವಿಡಿಯೋಗಳನ್ನು ವಾಟ್ಸಪ್ನಲ್ಲಿ ಕಳುಹಿಸಿದರು. ಎಲ್ಲ ಫೋಟೋ ಮತ್ತು ವಿಡಿಯೋಗಳನ್ನು ನೋಡಿ ಶಾಮಣ್ಣ ಮತ್ತು ಮಾಧವಿಯರು ತುಂಬ ಆಶ್ಚರ್ಯವಾದರು. ವಾಸ್ತವವಾಗಿ ಪಾರ್ಟಿ ತುಂಬ ಗ್ರ್ಯಾಂಡ್ ಆಗಿ ಮಾಡಿದರು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಮಂತ್ರಿಗಳು ಕೂಡ ಬಂದಿದ್ದರು. ಆದಿತ್ಯನ ಗೆಳೆಯರು ಮತ್ತು ಚಿರಪರಿಚಿತರನ್ನು ಬಿಟ್ಟು ಅವರ ಸೊಸೆಯ ಅಪ್ಪ ಅಮ್ಮ ಮತ್ತು ಅವರ ಬೇರೆ ಬೇರೆ ಸಂಬಂಧಿಕರು ಪಾರ್ಟಿಯಲ್ಲಿ ಹಾಜರಿದ್ದರು. ಪಾರ್ಟಿ ಸೆಲೆಬ್ರೇಷನ್ನಲ್ಲಿ ಒಂದು ದೊಡ್ಡ ಕೇಕನ್ನು ಇಡಲಾಗಿತ್ತು. ಸೊಸೆಯ ಅಪ್ಪ ಅಮ್ಮ ಕೇಕ್ ಕಟ್ ಮಾಡುವಾಗ ಮಗ ಸೊಸೆಯ ಜೊತೆ ನಿಂತಿದ್ದರು. ಇದನ್ನೆಲ್ಲ ನೋಡಿ ಶಾಮಣ್ಣ ಹಾಗೂ ಮಾಧವಿಯವರಿಗೆ ತಾವೇ ಸ್ವತಃ ಭೂಮಿಯಲ್ಲಿ ಹುದುಗಿ ಹೋದಂತೆ ಭಾಸವಾಯಿತು. ಮುಂದಿನ 2 ದಿನ ಹಾಗೂ ಹೀಗೂ ಮಾಡಿ ಖರ್ಚನ್ನು ನಿಭಾಯಿಸಿದರು. 3ನೇ ದಿನ ಅವರಿಗೆ ಪೆನ್ಷನ್ ಬಂತು. ಪೆನ್ಷನ್ ಬಂದಾಗ ಶಾಮಣ್ಣನವರು ಎಲ್ಲಕ್ಕೂ ಮೊದಲು ತರಕಾರಿ ಮಾರುವ ದಾಮಪ್ಪನಿಗೆ ತರಕಾರಿ ಹಣವನ್ನು ನೀಡಲು ಬಂದರು. ಆದರೆ ಮನೆಗೆ ಮರಳಲು ಹಿಂತಿರುಗುತ್ತಿದ್ದಂತೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ದಾರಿ ಮಧ್ಯದಲ್ಲಿ ಸಿಗುವ ಹಣ್ಣಿನ ಅಂಗಡಿಯ ಬಳಿ ನಿಂತರು. ಹಣ್ಣಿನ ಅಂಗಡಿಯ ಒಳಗೆ ಬರುತ್ತಿದ್ದಂತೆ ಅಂಗಡಿಯವರು
ಅವನ ಹೆಸರು ಸೋಹನ್ ಆಗಿತ್ತು. ಇವರನ್ನು ನೋಡುತ್ತಲೇ ತನ್ನ ಕುರ್ಚಿಯಿಂದ ಎದ್ದು ಇವರ ಕಾಲಿಗೆ ಬಿದ್ದನು ಮತ್ತು ಶಾಮಣ್ಣನವರು ಅವನನ್ನು ಅಪ್ಪಿಕೊಂಡರು. ಕಾಕಾ, ನೀವು ಹೇಗಿದ್ದೀರಿ ಎಂದು ಅಂಗಡಿಯವನು ಕೇಳಿದಾಗ ಶಾಮಣ್ಣ ಹೇಳಿದರು, ಮಗ, ನಾನು ಚೆನ್ನಾಗಿದ್ದೇನೆ. ತುಂಬ ದಿನಗಳಿಂದ ನಿನ್ನನ್ನು ನೋಡಿರಲಿಲ್ಲ. ಆದ್ದರಿಂದ ನಿನ್ನನ್ನು ಮಾತನಾಡಿಸಬೇಕೆಂದು ಬಂದೆ. ನಿನ್ನ ಅಂಗಡಿ ವ್ಯವಹಾರ ಹೇಗೆ ನಡೆಯುತ್ತಿದೆ ಮಗನೇ? ಕಾಕಾ, ನಿಮ್ಮ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಸೋಹನ್ ಹೇಳಿದನು ಮತ್ತು ಶಾಮಣ್ಣನವರಿಗೆ ಹಣ್ಣುಗಳನ್ನು ನೀಡತೊಡಗಿದನು. ಬೇಡ ಮಗ, ಬೇಡ. ಈಗ ನನಗೆ ಹಣ್ಣುಗಳ ಅವಶ್ಯಕತೆ ಇಲ್ಲ. ಕಾಕಾ, ಈ ವಯಸ್ಸಿನಲ್ಲಿ ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ತಿನ್ನಬೇಕು. ನೋಡಿ, ನಿಮ್ಮನ್ನು ನೋಡಿದರೆ ನೀವು ವೀಕ್ ಆಗಿರುವಂತೆ ಕಾಣುತ್ತಿದ್ದೀರಿ ಎಂದು ಹೇಳುತ್ತಾ ಸೋಹನ್ ಹಣ್ಣುಗಳ ಚೀಲವನ್ನು ಅವರ ಕೈಯಲ್ಲಿ ಇಟ್ಟನು. ಆದರೆ ಸೋಹನ್, ನಾನು ಎಷ್ಟು ಹಣವನ್ನು ತಂದಿದ್ದೇನೆ, ಅದೆಲ್ಲ ಹಣವು ಖರ್ಚಾಗಿ ಹೋಗಿದೆ. ಏಕೆ ನಾಚಿಕೆ ಪಟ್ಟುಕೊಳ್ಳುತ್ತಿದ್ದೀರಿ ಕಾಕಾ? ನಿಮ್ಮ ಕಾರಣದಿಂದಾಗಿ ನಾನು ನನ್ನ ಕಾಲ ಮೇಲೆ ನಿಂತುಕೊಂಡಿದ್ದೇನೆ. ನಾನು ಇಲ್ಲಿಯವರೆಗೂ ಯಾವುದನ್ನು ಮರೆತಿಲ್ಲ. ಆ ಸಮಯದಲ್ಲಿ ಯಾರೂ ನನ್ನ ಸಹಾಯಕ್ಕೆ ಬಂದಿರಲಿಲ್ಲ. ನನಗೆ ಯಾರೂ ಸಹಾಯ ಮಾಡಲು ಕೂಡ ತಯಾರಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ನನಗೆ ಸಹಾಯ ಮಾಡಿದ್ರಿ. 8 ವರ್ಷಗಳ ಹಿಂದೆ ನಮ್ಮ ತಂದೆಯು ನಮ್ಮಿಂದ ದೂರವಾಗಿದ್ದರು. ಅಮ್ಮ ಕಾಯಿಲೆ ಬಿದ್ದಿದ್ದಳು. ಆಗ ನನ್ನ ಬಳಿ ನಯಾ ಪೈಸೆ ಕೂಡ ಇರಲಿಲ್ಲ. ಆಗ ಅಮ್ಮನ ಚಿಕಿತ್ಸೆಗಾಗಿ ಅಸಹಾಯಕತೆಯಿಂದ ನಾನು ಕಳ್ಳತನಕ್ಕೂ ಕೂಡ ಇಳಿದಿದ್ದೆ. ಆ ಸಂದರ್ಭದಲ್ಲಿ ನೀವು ಅಮ್ಮನಿಗೆ ಚಿಕಿತ್ಸೆ ನೀಡಿ ನನಗೆ ಸಹಾಯ ಮಾಡಿದ್ದಲ್ಲದೆ ನನಗೆ ಹಣವನ್ನು ನೀಡಿ ಈ ಬಿಸ್ನೆಸ್ ಶುರು ಮಾಡಲು ಅವಕಾಶ ಮಾಡಿಕೊಟ್ರಿ. ನೀವು ಮಾಡಿದ ಆ ಸಹಾಯವನ್ನು ಜೀವನದುದ್ದಕ್ಕೂ ಮರೆಯಲು ಸಾಧ್ಯವಿಲ್ಲ. ಸ್ವಲ್ಪ ಹೊತ್ತಿನವರೆಗೆ ಸೋಹನ್ನ ಕಷ್ಟ ಸುಖವನ್ನು ವಿಚಾರಿಸಿ ಶಾಮಣ್ಣನವರು ತಮ್ಮ ಮನೆಗೆ ಮರಳಿ ಬಂದರು. ಸ್ವಲ್ಪ ದಿನಗಳು ಹೀಗೆ ಕಳೆದವು. ಒಂದು ದಿನ ಬೆಳಿಗ್ಗೆ ಶಾಮಣ್ಣನವರು ವಾಕಿಂಗ್ ಮಾಡಿ ಮರಳಿ ಮನೆಗೆ ಬಂದರು. ಮಾಧವಿ ಇನ್ನೂ ಎದ್ದಿರಲಿಲ್ಲ. ಅವರು ಹೇಳಿದರು, ಇದೇನು ಮಾಧವಿ, ಇಲ್ಲಿಯವರೆಗೆ ಮಲೆಗೆ ಇದ್ದೀಯಲ್ಲ, ಆರಾಮಾಗಿದ್ದೀಯಾ ತಾನೇ? ಯಾಕೋ ಗೊತ್ತಿಲ್ಲ, ಮತ್ತೆ ಸೊಂಟದಲ್ಲಿ ನೋವು ಶುರುವಾಗಿದೆ. ಮಾಧವಿ, ನಿನಗೆ ಎಷ್ಟು ಬಾರಿ ಹೇಳಿಲ್ಲ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಮಾಡಿಸಿಕೊಂಡು ಬರೋಣ ಎಂದು. ಆದರೆ ನೀನು ಎಲ್ಲಿ ನನ್ನ ಮಾತು ಕೇಳುತ್ತಿದ್ದೀಯಾ? ಹಣ ಖರ್ಚಾಗುತ್ತದೆ ಎಂಬ ಭಯದಿಂದ ನಮ್ಮ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ಮಾಡುವುದು ಒಳ್ಳೆಯದಲ್ಲ. ಇಂದು ನೀನು ಡಾಕ್ಟರ್ ಬಳಿ ಹೋಗಲೇಬೇಕು. ಶಾಮಣ್ಣನವರು ಹಠ ಮಾಡಿ ಮಾಧವಿಯವರನ್ನು ಅವರ ಫ್ಯಾಮಿಲಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಡಾಕ್ಟರ್ ಚೆಕಪ್ ಮಾಡಿ ಹೇಳಿದರು, ವಿಷಯ ತುಂಬ ಗಂಭೀರವಾಗಿದೆ. ನೀವು ಇವರನ್ನು ಯಾವುದಾದರೂ ಒಂದು ದೊಡ್ಡ ಒಳ್ಳೆಯ ಆಸ್ಪತ್ರೆಗೆ ತೋರಿಸಿ. ಈಗ ಶಾಮಣ್ಣ ಅವರಿಗೂ ಕೂಡ ಚಿಂತೆಯಾಗತೊಡಗಿತ್ತು. ಏಕೆಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಖರ್ಚುಗಳು ಕೂಡ ಹೆಚ್ಚಿರುತ್ತವೆ. ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿಕೊಂಡು ಮನೆಗೆ ಬಂದಾಗ ಶಾಮಣ್ಣನವರು ಮತ್ತೆ ತಮ್ಮ ಮಗನಿಗೆ ಫೋನ್ ಮಾಡಿದರು. ಹಲೋ ಮಗನೇ. ಹಾಂ ಅಪ್ಪಾಜಿ, ಹೇಗಿದ್ದೀರಿ? ತುಂಬ ದಿನಗಳಿಂದ ಸಮಯ ತೆಗೆದುಕೊಂಡು ನಿಮ್ಮನ್ನು ಭೇಟಿ ಮಾಡಬೇಕೆಂದು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಪ್ರತಿ ಬಾರಿಯೂ ಯಾವುದಾದ್ರೂ ಒಂದು ಅರ್ಜೆಂಟ್ ಕೆಲಸ ಕೂಡಿ ಬರುತ್ತದೆ. ಅದೇನೆಂದರೆ ಮಗ, ನಾನಂತೂ ಆರಾಮಾಗಿದ್ದೇನೆ. ನಿನ್ನ ಅಮ್ಮನ ಆರೋಗ್ಯ ಸರಿಯಾಗಿಲ್ಲ. ಏಕೆ, ಅಮ್ಮನಿಗೆ ಏನಾಯಿತು ಎಂದು ಆದಿತ್ಯ ಕೇಳಿದಾಗ ಶಾಮಣ್ಣನವರು ಗದ್ಗದಿತ ಸ್ವರದಲ್ಲಿ ಹೇಳಿದರು, ಯಾಕೋ ಗೊತ್ತಿಲ್ಲ, ಸ್ವಲ್ಪ ದಿನಗಳಿಂದ ಅವಳು ಹಾಸಿಗೆ ಹಿಡಿದಿದ್ದಾಳೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ದೊಡ್ಡ ಆಸ್ಪತ್ರೆಗೆ ತೋರಿಸಲು ಸಲಹೆ ನೀಡಿದ್ದಾರೆ. ನಿನಗಂತೂ ಗೊತ್ತೇ ಇದೆ, ನನ್ನ ಬಳಿ ಅಷ್ಟೊಂದು ಹಣವಿಲ್ಲ. ಅಪ್ಪಾಜಿ, ನೀವು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ. ನಾನು ಈಗಲೇ ಅವರ ಬಳಿ ಮಾತನಾಡುತ್ತೇನೆ. ಹಾಂ ಮಗ, ನೀನು ಹೇಳುತ್ತಿರುವುದು ಸರಿ. ಆದರೆ ಅವರು ಯಾವುದಾದರೂ ಟೆಸ್ಟ್ ಮಾಡಿಸಲು ಹೇಳಿದರೆ ಅಥವಾ ಬೇರೆ ಯಾವುದಾದರೂ ಆಸ್ಪತ್ರೆಗೆ ಹೋಗಲು ಹೇಳಿದರೆ ನನ್ನ ಬಳಿ ಹಣ ಇರಬೇಕಲ್ಲವೇ? ಇಲ್ಲ ಅಪ್ಪಾಜಿ, ನೀವು ಈ ಪಟ್ಟಣದಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳಿ, ಯಾವುದೇ ಟೆಸ್ಟ್ ಮಾಡಿಸಿಕೊಳ್ಳಿ. ಕೇವಲ ನನ್ನೊಂದಿಗೆ ಮಾತನಾಡಿಸಿ ಅಷ್ಟೇ. ನಾನು ಈಗ ಫೋನ್ ಇಡುತ್ತೇನೆ, ನನಗೆ ಸ್ವಲ್ಪ ಕೆಲಸವಿದೆ. ಶಾಮಣ್ಣನವರು ಫೋನಿನಲ್ಲಿ ಹಲೋ ಹಲೋ ಎಂದು ಹೇಳುತ್ತಲೇ ಇದ್ದರು. ಆದರೆ ಮತ್ತೊಂದು ಕಡೆ ಫೋನ್ ಕಟ್ಟಾಗಿತ್ತು. ಉಪಾಯವಿಲ್ಲದೆ ಶಾಮಣ್ಣನವರು ಕುರ್ಚಿಯ ಮೇಲೆ ಕುಳಿತುಕೊಂಡರು. 3 ದಿನಗಳ ನಂತರ ರವಿವಾರದಂದು ಆದಿತ್ಯ ತನ್ನ ಪತ್ನಿ ಮಹಿಮಾಳಲ್ಲಿ ಹೇಳಿದನು, ಮಹಿಮಾ, ಬೇಗ ಬೇಗ ರೆಡಿಯಾಗು. ಇಂದು ಅಪ್ಪ ಅಮ್ಮನನ್ನು ಭೇಟಿಯಾಗಲು ಹೋಗಬೇಕು. ಏನು? ಆ ಗಲ್ಲಿಗೆ ನಾನಂತೂ ಬರುವುದಿಲ್ಲ. ಮಹಿಮಾ ಮೂಗು ಮುರಿಯುತ್ತಾ ಉತ್ತರ ನೀಡಿದಾಗ ಆದಿತ್ಯ ಹೇಳಿದನು, ಆದರೆ ಮಹಿಮಾ, ಅಮ್ಮನ ಆರೋಗ್ಯ ಸರಿಯಾಗಿಲ್ಲ. 3 ದಿನಗಳಾಗಿವೆ. ಅಪ್ಪಾಜಿ ಕೂಡ ಫೋನ್ ಮಾಡಿದ್ದರು. ಅವರನ್ನು ಭೇಟಿಯಾಗುವುದು ಇರಲಿ, ಅವರಿಗೆ ಹಣ ಕೂಡ ಕಳುಹಿಸಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಡ್ರೈವರ್ನ ಜೊತೆ ಹಣ ಕಳುಹಿಸಿಕೊಡು, ನನ್ನನ್ನು ಬಾ ಎಂದು ಮಾತ್ರ ಕರೆಯಬೇಡ. ಆದರೆ ಮಹಿಮಾ, ಅಮ್ಮನ ಆರೋಗ್ಯ ವಿಚಾರಿಸಲಂತೂ ಹೋಗಲೇಬೇಕಲ್ಲವೇ? ಅವರು ಮತ್ತೊಮ್ಮೆ ಫೋನ್ ಮಾಡದಿರುವುದು ಒಳ್ಳೆಯದೇ ಆಯಿತು. ಇಲ್ಲದೆ ಹೋದರೆ ಅಲ್ಲಿಗೆ ಹೋಗಲು ನನ್ನ ಬಳಿ ಸಮಯವಾದರೂ ಎಲ್ಲಿತ್ತು? ಇದನ್ನು ಕೇಳಿ ಮಹಿಮಾ ಗಾಬರಿಯಾದವಳಂತೆ ಹೇಳಿದಳು, ಆದರೆ ಹೌದು, 2 ದಿನಗಳ ಹಿಂದೆ ಅಪ್ಪಾಜಿಯವರ ಫೋನ್ ಬಂದಿತ್ತು. ನನ್ನ ಫೋನಿಗೆ ಅವರು ಫೋನ್ ಮಾಡಿದ್ದರು. ಆದರೆ ನಿನಗೆ ಹೇಳುವುದನ್ನು ನಾನು ಮರೆತೇ ಹೋದೆ. ಏನು? ನೀನು ನನಗೇಕೆ ಹೇಳಲಿಲ್ಲ? ಅದೇನೆಂದರೆ ಆ ಸಮಯದಲ್ಲಿ ನೀನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬ್ಯುಸಿಯಾಗಿದ್ದೆ. ಅವರು ನಿನ್ನೊಂದಿಗೆ ಮಾತನಾಡಲು ಬಯಸಿದ್ದರು. ಆನಂತರ ಅವರೊಂದಿಗೆ ಮಾತನಾಡಿಸುತ್ತೇನೆ ಎಂದು ನಾನು ಹೇಳಿದ್ದೆ. ಆದರೆ ಆದಿತ್ಯ, ಅಂತಹ ಗಾಬರಿ ಪಡುವ ವಿಷಯ ಏನೂ ಇಲ್ಲ ಎಂದು ನನಗೆ ಅನಿಸುತ್ತಿದೆ.
ಈಗ ತಡ ಮಾಡದೆ ಆದಿತ್ಯ ತನ್ನ ತಂದೆಗೆ ಫೋನ್ ಮಾಡಿದನು. ಆದರೆ ಫೋನ್ ಎಂಗೇಜ್ ಬರುತ್ತಿತ್ತು. ನಾನು ಈಗಲೇ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿ ಆದಿತ್ಯ ಅವಸರದಲ್ಲಿ ಹೊರಗಡೆ ಓಡಿ ಬಂದನು. ಸ್ವಲ್ಪ ಹೊತ್ತಿನ ನಂತರ ಶಾಮಣ್ಣನವರ ಮನೆಯ ಮುಂದೆ ಒಂದು ದೊಡ್ಡ ಗಾಡಿ ಬಂದು ನಿಂತಿತ್ತು. ಗಾಡಿಯಿಂದ ಇಳಿದವನೇ ಆದಿತ್ಯನು ಮನೆಯೊಳಗೆ ಬಂದನು. ಆ ಸಮಯದಲ್ಲಿ ಅವನ ತಂದೆಯು ತನ್ನ ಒಬ್ಬ ಗೆಳೆಯನೊಂದಿಗೆ ಕುಳಿತಿದ್ದರು. ಒಳಗಡೆ ಬಂದವನೇ ಆದಿತ್ಯ ಅವರಿಬ್ಬರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದನು. ತನ್ನ ಜೇಬಿನಿಂದ 1,000 ರೂಪಾಯಿ ತೆಗೆದು ಮೇಜಿನ ಮೇಲಿಟ್ಟನು ಮತ್ತು ಹತ್ತಿರ ಇಟ್ಟಿದ್ದ ಟೆಲಿಫೋನ್ ಕಡೆಗೆ ನೋಡುತ್ತಾ ಕೋಪಗೊಂಡವನಂತೆ ಹೇಳಿದನು, ಏನಪ್ಪ, ನಾನು ನಿಮಗೆ ಎಷ್ಟೊಂದು ಬಾರಿ ಫೋನ್ ಮಾಡಿದೆ, ಆದರೆ ನಿಮಗೆ ಫೋನ್ ರೀಚ್ ಆಗುತ್ತಲೇ ಇಲ್ಲ. ಇಲ್ಲಿ ನೋಡಿ, ರಿಸೀವರ್ ಕೂಡ ಸರಿಯಾಗಿ ಇಟ್ಟಿಲ್ಲ. ಅದು ಸರಿ ಮಗ, ಆದರೆ ನಿನಗೆ ನಾನು 2 ದಿನದಿಂದ ಫೋನ್ ಮಾಡುತ್ತಿದ್ದೇನೆ. ಅದಕ್ಕೆ ಏನು ಮಾಡಬೇಕು? ಇಲ್ಲಪ್ಪಾಜಿ, ನಾನು ಎಷ್ಟೊಂದು ಬ್ಯುಸಿಯಾಗಿದ್ದೆ ಎಂದು ನಿಮಗೆ ಹೇಗೆ ಹೇಳಲಿ? ಯಾವ ಸಮಯದಲ್ಲಿ ನಿಮ್ಮ ಕಾಲ್ ಬಂದಿತ್ತೋ ಆ ಸಮಯದಲ್ಲಿ ನಾನು CM ಅವರೊಂದಿಗೆ ವಿಡಿಯೋ ಕಾಲ್ನಲ್ಲಿದ್ದೆ. CM ಜೊತೆಗೆ ನಾನು ಮೀಟಿಂಗ್ನಲ್ಲಿ ಇದ್ದೆ. ಆದರೆ ನೀವು ಮತ್ತೊಮ್ಮೆ ಏಕೆ ಫೋನ್ ಮಾಡಲಿಲ್ಲ? ಮಗ, ಕನಿಷ್ಠವೆಂದರೂ 10 ಬಾರಿ ಸೊಸೆ ಮೊಬೈಲ್ಗೆ ಫೋನ್ ಮಾಡಿದ್ದೇನೆ. ನನ್ನ ಮೊಬೈಲ್ ನೋಡು. ಹೌದಾ? ಬಹುಶಃ ಅವಳ ಫೋನ್ ಸ್ವಿಚ್ ಆಫ್ ಆಗಿರಬಹುದು. ಆಯಿತು ಬಿಡಿ, ಈಗ ನೀವು ಈ ಮಿಠಾಯಿ ತಿನ್ನಿರಿ. ಈಗ ನಿಮ್ಮ ಮಗನ ಪ್ರಮೋಷನ್ ಆಗಿದೆ. ಈಗ ನಾನು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದೇನೆ. ತೆಗೆದುಕೊಳ್ಳಿ ಕಾಕ, ನೀವು ತಿನ್ನಿರಿ. ಅಮ್ಮ, ಬೇಗ ಹೊರಗೆ ಬನ್ನಿ. ನಾನು ನಿಮ್ಮ ಫೇವರೇಟ್ ಮಿಠಾಯಿನ ತೆಗೆದುಕೊಂಡು ಬಂದಿದ್ದೇನೆ ಮತ್ತು ನಿಮಗೊಂದು ಸಂತೋಷದ ಸುದ್ದಿ ತಂದಿದ್ದೇನೆ. ಇರಲಿ ಬಿಡು ಮಗ, ನಿನ್ನ ಅಮ್ಮ ಈಗ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾಳೆ, ಶಾಮಣ್ಣನವರು ಗಂಭೀರ ಸ್ವರದಲ್ಲಿ ಹೇಳಿದರು. ಆಗ ಆದಿತ್ಯ ವಿಸ್ಮಿತನಾಗಿ ಇವರ ಕಡೆಗೆ ನೋಡಿದನು. ಕೇವಲ ನಿನ್ನ ಅಸಡ್ಡೆತನದಿಂದಾಗಿ ನನ್ನ ಮಾಧವಿ ಎಂದೆಂದಿಗೂ, ಹೀಗೆ ಹೇಳುತ್ತಾ ಶಾಮಣ್ಣನವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋದವು. ಏನು? ನೀವೇನು ಹೇಳುತ್ತಿದ್ದೀರಿ? ಆದಿತ್ಯ ಕೂಗಾಡತೊಡಗಿದನು. ಆಗ ಶಾಮಣ್ಣನವರ ಗೆಳೆಯ ಭೂಷಣ್ ಹೇಳಿದರು, ಮಗ, ಡಾಕ್ಟರ್ ಮಲ್ಹೋತ್ರಾ ಅವರನ್ನು ಕೇಳಿದಾಗ ನಿನ್ನ ಅಮ್ಮನನ್ನು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೇಳಿದರು. ಆದರೆ ಹಣವಿಲ್ಲದೆ ದೊಡ್ಡ ಆಸ್ಪತ್ರೆಯಲ್ಲಿ ನಿನ್ನ ಅಮ್ಮನನ್ನು ಅಡ್ಮಿಟ್ ಕೂಡ ಮಾಡಿಕೊಳ್ಳಲಿಲ್ಲ. ನಿನ್ನ ಈ ಕೆಟ್ಟ ಅಪ್ಪ ಅವರೆಲ್ಲರ ಮುಂದೆ ಕೈ ಜೋಡಿಸಿ ಬೇಡಿಕೊಂಡನು. ಆದರೆ ಹಣವನ್ನು ಕಟ್ಟದ ಹೊರತು ಚಿಕಿತ್ಸೆ ನೀಡುವುದಕ್ಕಾಗಿ ಅವರು ತಯಾರಾಗಲಿಲ್ಲ. ಇದನ್ನೆಲ್ಲ ಕೇಳಿ ಆದಿತ್ಯನಿಗೆ ಪ್ರಜ್ಞೆ ತಪ್ಪಿದಂತಾಯಿತು. ಆಗ ಅವನು ತಲೆ ಮೇಲೆ ಕೈ ಹೊತ್ತುಕೊಂಡು ನೆಲದ ಮೇಲೆ ಕುಳಿತುಕೊಂಡನು. ಇಂದು ಅವನ ಅಮ್ಮ ಅವನ ಅಜಾಗರೂಕತೆಯಿಂದಾಗಿ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು. ನಂತರ ನಡುಗುವ ಸ್ವರದಲ್ಲಿ ಹೇಳಿದನು, ಅಮ್ಮನ ಅಂತಿಮ ಸಂಸ್ಕಾರ? ಅಂತಿಮ ಸಂಸ್ಕಾರ ಕೂಡ ಮೊನ್ನೆ ಮುಗಿದು ಹೋಗಿದೆ. ನಂತರ ಆದಿತ್ಯ ಅಳುತ್ತಾ ಹೇಳಿದನು, ನೀವು ನನಗೆ ಈ ವಿಷಯವನ್ನು ಏಕೆ ಹೇಳಲಿಲ್ಲ? ಹೀಗೇಕೆ ಮಾಡಿದ್ರಿ? ಮಗ, ಇಲ್ಲಿ ತುಂಬ ಜನರು ನನ್ನ ಸಹಾಯಕ್ಕೆ ಇದ್ದಾರೆ. ನೀನು ನಿನ್ನ ಮನೆಗೆ ಹೋಗು. ನಮಗೆ ನಿನ್ನ ಅವಶ್ಯಕತೆ ಇದ್ದಾಗ ನೀನು ನಮ್ಮ ಜೊತೆ ಇದ್ದಿದ್ದರೆ ಇಂದು ಮಾಧವಿ ನನ್ನ ಜೊತೆ ಇರುತ್ತಿದ್ದಳು. ಈಗ ಇಲ್ಲಿಂದ ಹೊರಟು ಹೋಗು ಮತ್ತು ನಿನ್ನ ಈ ಹಣವನ್ನು ಕೂಡ ತೆಗೆದುಕೊಂಡು ಹೋಗು. ಈಗ ನನಗೆ ಇದರ ಯಾವುದೇ ಅವಶ್ಯಕತೆ ಇಲ್ಲ. ಉದಾಸೀನತೆಯ ಭಾವದಿಂದ ಆದಿತ್ಯ ತನ್ನ ಮನೆಗೆ ಮರಳಿ ಬಂದನು. ಅಪ್ಪಾಜಿ ನನ್ನ ಜೊತೆ ಹೀಗೇಕೆ ಮಾಡಿದರು? ನನ್ನ ತಾಯಿಯ ಅಂತಿಮ ದರ್ಶನವನ್ನು ಕೂಡ ನಾನು ಮಾಡಲು ಸಾಧ್ಯವಾಗಲಿಲ್ಲ. ಆದಿತ್ಯನ ಈ ಮಾತಿಗೆ ಅವನ ಪತ್ನಿ ಮಹಿಮಾ ಹೇಳಿದಳು. ಆದಿತ್ಯ, ಆದರೆ ಅವರ ಅಂತಿಮ ಸಂಸ್ಕಾರವನ್ನು ಅಪ್ಪಾಜಿ ಇಷ್ಟೊಂದು ಬೇಗ ಏಕೆ ಮಾಡಿದರು? ಮಹಿಮಾ, ಒಂದು ವೇಳೆ ನೀನು ಅವರ ಫೋನನ್ನು ಎತ್ತಿದ್ದರೆ ಈ ಸಂದರ್ಭ ಎಂದಿಗೂ ಬರುತ್ತಿರಲಿಲ್ಲ. ಇಲ್ಲಿ ನೋಡು, ನಿನ್ನ ಫೋನಲ್ಲಿ 10 ಮಿಸ್ ಕಾಲ್ಗಳಿವೆ. ಆದರೆ ಆದಿತ್ಯ, ಈ ಕಾಲ್ಗಳು ಯಾವುದೋ ಅಪರಿಚಿತ ನಂಬರ್ನಿಂದ ಬಂದಿವೆ. ನಿನ್ನ ಅಪ್ಪಾಜಿಯ ಫೋನೆಂದು ಹೇಗೆ ಗೊತ್ತಾಗಬೇಕು? ಹೀಗೆ 2 ದಿನಗಳು ಕಳೆದವು. ಆದಿತ್ಯನಿಗೆ ಆತನ ಮಾವನ ಫೋನ್ ಕರೆ ಬಂದಿತ್ತು. ಆಗ ಮಹಿಮಾ ಫೋನ್ ಎತ್ತಿದಳು. ಆ ಕಡೆಯಿಂದ ಧ್ವನಿ ಬಂದಿತ್ತು, ಮಗಳೇ, ಆದಷ್ಟು ಬೇಗ TV ಆನ್ ಮಾಡು. ಯಾವುದೇ ಪ್ರಶ್ನೆಗಳನ್ನು ಕೇಳಬೇಡ. ಮಹಿಮಾ, ಬೇಗ ನ್ಯೂಸ್ ಚಾನಲ್ ಹಾಕು, ಈಗಲೇ. ಮಹಿಮಾ ತಕ್ಷಣ TV ಆನ್ ಮಾಡಿದಳು. ಟಿವಿಯಲ್ಲಿ ನ್ಯೂಸ್ ಬರುತ್ತಿತ್ತು. ನ್ಯಾಯಾಲಯವು ಇಂದು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದೆ. ಒಂದು ವೃದ್ಧ ಮಹಿಳೆಯ ಮೃತ್ಯು ಹಾರ್ಟ್ ಅಟ್ಯಾಕ್ ಕಾರಣದಿಂದ ಸಂಭವಿಸಿತ್ತು. ಅವಳ ಗಂಡನು ತನ್ನ ಮಗನ ಮೇಲೆ ಈ ಹತ್ಯೆಯ ಆರೋಪವನ್ನು ಮಾಡಿದ್ದಾನೆ ಮತ್ತು ಕೋರ್ಟ್ ಕೂಡ FIR ದಾಖಲಿಸುವಂತೆ ಪೊಲೀಸರಿಗೆ ಆದೇಶ ನೀಡಿದೆ. ಮತ್ತು ಇದನ್ನು ತಿಳಿದು ನೀವು ಹೈರಾಣಾಗುವಿರಿ. ಯಾರ ಮೇಲೆ ಹತ್ಯೆಯ ಆರೋಪ ಬಂದಿದೆಯೋ ಅವರು ಬೇರೆ ಯಾರೋ ಅಲ್ಲ, ಕ್ಯಾಬಿನೆಟ್ ಸೆಕ್ರೆಟರಿ ಆದಿತ್ಯ ಕುಮಾರ್. ಇಷ್ಟು ಕೇಳುತ್ತಿದ್ದಂತೆ ಆದಿತ್ಯ ಮತ್ತು ಮಹಿಮಾಳಿಗೆ ಪ್ರಜ್ಞೆ ತಪ್ಪಿದಂತಾಯಿತು. ಆನಂತರ ಟಿವಿಯ ಸ್ಕ್ರೀನ್ ಮೇಲೆ ಶಾಮಣ್ಣನವರು ಬಂದರು. ಹಾಗಾದರೆ ಹೇಳಿ ಸರ್, ನಿಮ್ಮ ಪತ್ನಿ ಮಾಧವಿಯ ಮೃತ್ಯು ಹಾರ್ಟ್ ಅಟ್ಯಾಕ್ನಿಂದ ಆಗಿದೆ ಎಂದ ಮೇಲೆ ನೀವು ಈ ಆರೋಪವನ್ನು ನಿಮ್ಮ ಮಗನ ಮೇಲೇಕೆ ಹೊರಿಸುತ್ತಿದ್ದೀರಿ? ನೋಡಿ ಮೇಡಮ್, ಇದು ಒಂದು ಹತ್ಯೆಯೇ ಆಗಿದೆ. ನನ್ನ ಮಗನ ಅಜಾಗರೂಕತೆಯಿಂದಾಗಿಯೇ ನನ್ನ ಪತ್ನಿಯ ಮೃತ್ಯು ಆಗಿದೆ. ಒಂದು ವೇಳೆ ನನ್ನ ಪತ್ನಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರೆತಿದ್ದರೆ ಅವಳು ಇಂದು ಜೀವಂತ ಇರುತ್ತಿದ್ದಳು. ನಾನು ಅಂದುಕೊಳ್ಳುವುದೇನೆಂದರೆ, ಇಂದಿನ ದಿನಗಳಲ್ಲಿ ಹಲವಾರು ವಯೋವೃದ್ಧರು ಇದೇ ಸಮಸ್ಯೆಯಿಂದ ನರಳುತ್ತಿದ್ದಾರೆ ಮತ್ತು ಇದಕ್ಕಾಗಿ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ತುಂಬ ಆಭಾರಿಯಾಗಿದ್ದೇನೆ.
ಅದು ನನಗೆ ಇದೆಲ್ಲ ಸಮಸ್ಯೆಗಳನ್ನು ಜನರ ಮುಂದೆ ಹಾಜರುಪಡಿಸುವ ಅವಕಾಶವನ್ನು ನೀಡಿತು. ಈ ನ್ಯಾಯಾಲಯದಿಂದ ನ್ಯಾಯ ದೊರೆಯುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ಇದನ್ನು ನೋಡಿದ ಮಹಿಮಾಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಆದಿತ್ಯನ ಸ್ಥಿತಿಯೂ ಕೂಡ ಇದೇ ಆಗಿತ್ತು. ಯಾವಾಗ ಶಾಮಣ್ಣನವರು ಮನೆಗೆ ಬಂದರೋ ಆಗ ಅವರಿಗೆ ಆದಿತ್ಯನ ಫೋನ್ ಬಂದಿತ್ತು. ಹಲೋ ಅಪ್ಪಾಜಿ, ನೀವು ನಿಮ್ಮ ಮಗನಿಗೆ ಈ ರೀತಿ ಹೇಗೆ ಮಾಡಲು ಸಾಧ್ಯ? ಆಗ ಶಾಮಣ್ಣ ಹೇಳಿದರು, ಮಗ, ಈಗ ನಾವು ಇಲ್ಲಿ ಮಾತನಾಡುವುದು ಒಳ್ಳೆಯದಲ್ಲ, ನ್ಯಾಯಾಲಯದಲ್ಲಿ ಮಾತನಾಡೋಣ ಎಂದು ಫೋನ್ ಇಟ್ಟರು. ನಂತರ ಶಾಮಣ್ಣನವರು ತಮ್ಮ ಆರಾಮ್ ಕುರ್ಚಿಯಲ್ಲಿ ಕುಳಿತುಕೊಂಡರು ಮತ್ತು ಕಣ್ಣನ್ನು ಮುಚ್ಚಿದ್ದರು. ಕಣ್ಣಿನಲ್ಲಿ ಕಣ್ಣೀರು ತುಂಬಿ ಅವರ ಗಲ್ಲದ ಮೇಲೆ ಇಳಿಯತೊಡಗಿತ್ತು. ನಿಧಾನವಾಗಿ IAS ಅಧಿಕಾರಿಯ ಮೇಲೆ ಹೂಡಿದ ಮೊಕದ್ದಮೆಯ ಸಮಾಚಾರ ಇಡೀ ಪಟ್ಟಣದ ತುಂಬ ವ್ಯಾಪಿಸತೊಡಗಿತ್ತು ಮತ್ತು ಈ ಕಾರಣದಿಂದಾಗಿ ಆದಿತ್ಯನನ್ನು ನೌಕರಿಯಿಂದ ಸಸ್ಪೆಂಡ್ ಕೂಡ ಮಾಡಲಾಯಿತು. ಈಗ ಕೇಸ್ ಕೋರ್ಟಿಗೆ ಹೋಯಿತು ಮತ್ತು ಶಾಮಣ್ಣನವರು ತನ್ನ ಕೇಸನ್ನು ತಾವೇ ಸ್ವತಃ ಹೋರಾಡಲು ನಿಶ್ಚಯ ಮಾಡಿದರು. ಅವರು ತಮ್ಮ ಸಹಾಯಕ್ಕಾಗಿ ಒಬ್ಬ ವಕೀಲರನ್ನು ನೇಮಕ ಮಾಡಿದರು. ಕೋರ್ಟ್ನ ಕಲಾಪಗಳು ಶುರುವಾದವು. ಎಲ್ಲಕ್ಕೂ ಮೊದಲು ಶಾಮಣ್ಣನವರು ತಮ್ಮ ಫ್ಯಾಮಿಲಿ ಡಾಕ್ಟರನ್ನು ಕರೆಸಿದರು ಮತ್ತು ಅವರಲ್ಲಿ ಕೇಳಿದರು, ಯಾವ ದಿನ ನಾನು ನನ್ನ ಹೆಂಡತಿಯನ್ನು ಚೆಕಪ್ಗಾಗಿ ನಿಮ್ಮ ಬಳಿ ಕರೆದುಕೊಂಡು ಬಂದಿದ್ದೇನೋ ಆ ದಿನ ಏನೇನೆಲ್ಲ ಆಗಿತ್ತೋ ಎಲ್ಲವನ್ನೂ ಹೇಳಿ. ಆಗ ಡಾಕ್ಟರ್ ಹೇಳಿದರು. ಆ ದಿನ ಅವರು ಮಾಧವಿ ಅವರನ್ನು ಚೆಕಪ್ ಮಾಡಿ ಶಾಮಣ್ಣ ಅವರಿಗೆ ಹೇಳಿದರು, ಅವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಬಂದಿದೆ ಮತ್ತು ಅವರನ್ನು ಯಾವುದಾದರೂ ಒಳ್ಳೆಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದ್ದೆ. ಶಾಮಣ್ಣ ಅವರ ಬಳಿ ಅಲ್ಲಿಯ ಫೀಸ್ ನೀಡಲು ಕೂಡ ಸಂಪೂರ್ಣ ಹಣವಿರಲಿಲ್ಲ. ನಾನು ಅವರಿಂದ ಹಣವನ್ನು ತೆಗೆದುಕೊಂಡಿರಲಿಲ್ಲ. ಈ ಮಾತಿಗೆ ಶಾಮಣ್ಣನವರು ಹೇಳಿದರು, ಜಡ್ಜ್ ಸಾಹೇಬರೇ, ಈಗ ನೀವೇ ಹೇಳಿ, ಆಗ ನನ್ನ ಬಳಿ ಡಾಕ್ಟರಿಗೆ ಫೀಸ್ ಕೊಡಲು ಕೂಡ ಹಣ ಇಲ್ಲ ಎಂದ ಮೇಲೆ ನಾನು ದೊಡ್ಡ ಆಸ್ಪತ್ರೆಯಲ್ಲಿ ಹೇಗೆ ಚಿಕಿತ್ಸೆ ಕೊಡಲು ಸಾಧ್ಯ? ಆಗ ಶಾಮಣ್ಣವರು ಮತ್ತೊಂದು ಬೇರೆ ಡಾಕ್ಟರನ್ನು ಕರೆಸಿದರು ಮತ್ತು ಜಡ್ಜ್ ಸಾಹೇಬರಿಗೆ ಹೇಳಿದರು, ಈ ಡಾಕ್ಟರ್ ಅದೇ ಆಸ್ಪತ್ರೆಯ ಡಾಕ್ಟರ್ ಆಗಿದ್ದಾರೆ. ನಾನು ಇವರ ಆಸ್ಪತ್ರೆಗೆ ನನ್ನ ಹೆಂಡತಿಯನ್ನು ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿದ್ದೆ. ಆಗ ಡಾಕ್ಟರ್ ತಮ್ಮ ಸಾಕ್ಷಿಯ ರೂಪದಲ್ಲಿ ಕೋರ್ಟಿಗೆ ಹೇಳಿದರು, ಶಾಮಣ್ಣನವರು ಯಾವಾಗ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರೋ ಆಗ ಅವರ ಬಳಿ ಅವರ ಪತ್ನಿಯ ಚಿಕಿತ್ಸೆಗಾಗಿ ಸ್ವಲ್ಪವೂ ಹಣವಿರಲಿಲ್ಲ. ಆದ್ದರಿಂದ ಡಾಕ್ಟರ್ ಎಲ್ಲರೂ ಅವರ ಪತ್ನಿಗೆ ಚಿಕಿತ್ಸೆ ನೀಡಲು ಸಾರಾಸಗಟಾಗಿ ತಿರಸ್ಕರಿಸಿದರು, ಏಕೆಂದರೆ ಇದು ಆಸ್ಪತ್ರೆಯ ನಿಯಮದ ವಿರುದ್ಧವಾಗಿತ್ತು. ಶಾಮಣ್ಣನವರು ನನ್ನ ಮಗ IAS ಆಫೀಸರ್ ಆಗಿದ್ದಾನೆ, ನಾಳೆಯೇ ಬಂದು ಅವನು ಎಲ್ಲ ಹಣವನ್ನು ಭರಿಸುತ್ತಾನೆ ಎಂದು ಹೇಳಿದರು. ಆಗ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಅವರಿಗೆ ತಮ್ಮ ಮಗನೊಂದಿಗೆ ಮಾತನಾಡಿಸಲು ಹೇಳಿದಾಗ ಅವರು ಫೋನ್ ಮಾಡುತ್ತಲೇ ಇದ್ದರು, ಆದರೆ ಅವರಿಗೆ ತಮ್ಮ ಮಗನೊಂದಿಗೆ ಮಾತನಾಡಿಸಲು ಸಾಧ್ಯವಾಗಲಿಲ್ಲ. ಆನಂತರ ಶಾಮಣ್ಣನವರು ಜಡ್ಜ್ ಸಾಹೇಬರಿಗೆ ಹೇಳಿದರು, ಜಡ್ಜ್ ಸಾಹೇಬರೇ, ಆ ದಿನ ರಾತ್ರಿ ನಾನು ನನ್ನ ಮಗ ಆದಿತ್ಯನಿಗೆ ಫೋನ್ ಮಾಡುತ್ತಲೇ ಇದ್ದೆ, ಆದರೆ ಅವನು ಒಮ್ಮೆಯೂ ಫೋನ್ ಎತ್ತಲಿಲ್ಲ. ನಂತರ ನನ್ನ ಸೊಸೆ ಮಹಿಮಾಗೆ ಫೋನ್ ಮಾಡಿದೆ. ಆಗ ಆದಿತ್ಯ ಯಾವುದೋ ಒಂದು ಕೆಲಸದಲ್ಲಿ ನಿರತನಾಗಿದ್ದಾನೆ ಎಂದು ಸೊಸೆ ಹೇಳಿದಳು. ನಾನು ಅವಳಿಗೆ ಎಮರ್ಜೆನ್ಸಿ ಇದೆ ಎಂದು ಹೇಳುವಷ್ಟರಲ್ಲಿ ಅವಳು ಮಾತು ಕೂಡ ಕೇಳದೆ ಫೋನ್ ಕಟ್ ಮಾಡಿದಳು. ಹಣವಿಲ್ಲದ ಕಾರಣ ಯಾವುದೇ ಡಾಕ್ಟರ್ ನನ್ನ ಪತ್ನಿಗೆ ಚಿಕಿತ್ಸೆ ನೀಡಲು ತಯಾರಾಗಲಿಲ್ಲ. ಇದಾದ ಮೇಲೆ ನನ್ನ ಪತ್ನಿಯನ್ನು ಕರೆದುಕೊಂಡು ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತಿದ್ದೆ. ಅದೇ ಸಮಯದಲ್ಲಿ ಅವಳ ಪರಿಸ್ಥಿತಿ ತುಂಬ ಗಂಭೀರವಾಯಿತು. ರಸ್ತೆಯಲ್ಲಿ ಅವಳ ಪ್ರಾಣಪಕ್ಷಿ ಹಾರಿ ಹೋಯಿತು. ಇದಕ್ಕೆ ವಿರುದ್ಧವಾಗಿ ಆದಿತ್ಯನ ವಕೀಲರು ವಾದಿಸಿದರು ಮತ್ತು ಶಾಮಣ್ಣನವರ ಮೇಲೆ ದೋಷಾರೋಪಣೆ ಸಲ್ಲಿಸುತ್ತಾ ಹೇಳಿದರು, ಆದರೆ ನೀವು ಅದೇ ಆಸ್ಪತ್ರೆಯಲ್ಲಿದ್ದು ಮತ್ತೆ ಮತ್ತೆ ಆದಿತ್ಯನಿಗೆ ಕಾಲ್ ಮಾಡಬೇಕಾಗಿತ್ತು. ಕೆಲವು ಸಮಯದ ನಂತರ ಅವಶ್ಯವಾಗಿ ಅವನು ನಿಮ್ಮ ಫೋನ್ಗೆ ಉತ್ತರಿಸುತ್ತಿದ್ದನು. ನೀವು ಅರ್ಜೆಂಟ್ ಮಾಡಿದ್ದರಿಂದ ನಿಮ್ಮ ಪತ್ನಿಯ ಸಾವಾಗಿದೆ. ಇದಕ್ಕೆ ಶಾಮಣ್ಣನವರು ಸಿಟ್ಟಿನಿಂದ ಹೇಳಿದರು, ಇದು ಸತ್ಯಕ್ಕೆ ದೂರವಾದ ಮಾತು ಜಡ್ಜ್ ಸಾಹೇಬರೇ. ನೀವು ಈ ಡಾಕ್ಟರ್ ಅವರಲ್ಲಿ ಕೇಳಿ, ನಾನು ಎಷ್ಟು ಹೊತ್ತಿನವರೆಗೆ ಅಲ್ಲಿ ಕಾದಿದ್ದೇನೆ, ಎಷ್ಟು ಬಾರಿ ನನ್ನ ಮಗನಿಗೆ ಫೋನ್ ಮಾಡಿದ್ದೇನೆ. ಯಾವ ಕಡೆಯಿಂದಲೂ ನನಗೆ ಸಹಾಯ ದೊರೆಯದಿದ್ದಾಗ ನಾನು ನನ್ನ ಪತ್ನಿಯನ್ನು ಕರೆದುಕೊಂಡು ಸರ್ಕಾರಿ ಆಸ್ಪತ್ರೆ ಕಡೆಗೆ ಹೊರಟೆ. ಅಲ್ಲಾದರೂ ಅವಳ ಜೀವನ ಉಳಿಸಬಹುದು ಎಂದುಕೊಂಡೆ. ಇನ್ನೂ ಹೆಚ್ಚು ವೇಟ್ ಮಾಡಿದ್ದರೆ ನನ್ನ ಪತ್ನಿ ಬೀದಿಯ ಬದಲಾಗಿ ಆಸ್ಪತ್ರೆಯಲ್ಲಿ ಪ್ರಾಣ ಬಿಡುತ್ತಿದ್ದಳು. ಇದನ್ನೆಲ್ಲ ಕೇಳಿ ತಿಳಿದುಕೊಂಡ ಮೇಲೆ ಜಡ್ಜ್ ಸಾಹೇಬರು ಮುಂದಿನ ಕೋರ್ಟ್ ಕಲಾಪದ ದಿನಾಂಕವನ್ನು ನಿಗದಿಪಡಿಸಿದರು. ವಾದ ವಿವಾದಗಳು ಮುಗಿದ ಮೇಲೆ ಶಾಮಣ್ಣವರು ಹೊರಬರುತ್ತಿದ್ದಂತೆ ಮೀಡಿಯಾದವರು ಅವರ ಇಂಟರ್ವ್ಯೂ ಮಾಡಲು ತಯಾರಾಗಿದ್ದರು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಶಾಮಣ್ಣವರು ಯಾವ ರೀತಿ ವಾದವನ್ನು ಮಾಡಿದ್ದರೆಂದರೆ ದೊಡ್ಡ ದೊಡ್ಡ ವಕೀಲರು ಕೂಡ ಅವರ ಮುಂದೆ ತಲೆಬಾಗಿದ್ದರು. ಮುಂದಿನ ಕಲಾಪದಲ್ಲಿ ಜಡ್ಜ್ ಸಾಹೇಬರು ಶಾಮಣ್ಣ ಅವರಲ್ಲಿ ಕೇಳಿದರು, ನೀವು ಈ ಕೇಸಿನಿಂದ ಏನಾಗಬೇಕೆಂದು ಇಷ್ಟಪಡುತ್ತೀರಿ? ಆಗ ಶಾಮಣ್ಣವರು ಹೇಳಿದರು, ಜಡ್ಜ್ ಸಾಹೇಬರೇ, ನನಗೆ 2.5 ಕೋಟಿ ಹಣ ಬೇಕು. ಆಗ ಜಡ್ಜ್ ಸಾಹೇಬರು ಹೇಳಿದರು, ಇಷ್ಟೊಂದು ಹಣ ಏಕೆ? ಆಗ ಶಾಮಣ್ಣವರು ಹೇಳಿದರು, ಇಂದಿನವರೆಗೂ ನಾನು ನನ್ನ ಮಗನಿಗಾಗಿ ಖರ್ಚು ಮಾಡಿರೋ ಮೊತ್ತ ಒಟ್ಟು ಸೇರಿಸಿ 2.5 ಕೋಟಿ ಆಗುತ್ತದೆ. ಆಗ ಆದಿತ್ಯನ ವಕೀಲರು ಹೇಳಿದರು, ಮಿಸ್ಟರ್ ಶ್ಯಾಮ್, ನಿಮಗೆ ಹುಚ್ಚು ಹಿಡಿದಿದೆ. ಎಷ್ಟು ಹಣ ಕೇಳುತ್ತಿದ್ದೀರಿ ಎಂದು ನಿಮಗೆ ಗೊತ್ತೇನು? ಆಗ ಶಾಮಣ್ಣವರು ಹೇಳಿದರು, ಯಾವಾಗ ಆದಿತ್ಯ 5 ವರ್ಷದವನಾಗಿದ್ದನೋ ಆಗ ಡಾಕ್ಟರ್ ಹೇಳಿದರು, ಆದಿತ್ಯನಿಗೆ ಗಂಭೀರವಾದ ಹೃದಯದ ಕಾಯಿಲೆ ಇದೆ, ಇದು ಆಪರೇಷನ್ನಿಂದಲೇ ಗುಣಪಡಿಸಲು ಸಾಧ್ಯ.
ಅದಕ್ಕಾಗಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ವೆಚ್ಚ ತಗಲುತ್ತದೆ ಎಂದು. ಆದರೆ ಅಷ್ಟೊಂದು ಹಣ ನನ್ನ ಬಳಿ ಇರಲಿಲ್ಲ. ಈ ಚಿಕಿತ್ಸೆಗಾಗಿ ನಾವು ನಮ್ಮ ಹಳ್ಳಿಯ ಜಮೀನನ್ನು ಮಾರಾಟ ಮಾಡಿದ್ದೆವು. ಒಂದು ವೇಳೆ ಆ ಜಮೀನು ನನ್ನ ಬಳಿ ಇದ್ದರೆ ಇಂದು ಅದರ ಬೆಲೆ ಕೋಟಿ ಕೋಟಿ ಆಗುತ್ತಿತ್ತು. ನನಗೆ ಇಂದು ಆ ಜಮೀನಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟು ಹಣ ನನಗೆ ಬೇಕು. ಇದರ ಜೊತೆಗೆ ನನ್ನ ಮಗನ ವಿದ್ಯಾಭ್ಯಾಸದ ಖರ್ಚು ವೆಚ್ಚದ ಹಣ ಕೂಡ ನನಗೆ ಬೇಕು. ಆದಿತ್ಯ IAS ಆಫೀಸರ್ ಆಗಲು ಬಯಸಿದ್ದ. ಆದರೆ ಇದಕ್ಕಾಗಿ ಒಳ್ಳೆಯ ಕೋಚಿಂಗ್ನ ಅವಶ್ಯಕತೆ ಇತ್ತು. ಅದರ ಫೀಸ್ ಎಷ್ಟಿತ್ತೆಂದರೆ ಅದನ್ನು ನನ್ನಿಂದ ಭರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಅವನ ವಿದ್ಯಾಭ್ಯಾಸಕ್ಕಾಗಿ ನಾನು ಲಕ್ಷ ಲಕ್ಷ ರೂಪಾಯಿಯ ಲೋನ್ ಮಾಡಬೇಕಾಯಿತು. ಆ ಸಾಲದ ಕಂತುಗಳನ್ನು ನಾನು ಇಂದಿಗೂ ಕೂಡ ಕಟ್ಟುತ್ತಿದ್ದೇನೆ. ನಾನು ಇದನ್ನು ಭರಿಸುವಷ್ಟು ಸ್ಥಿತಿವಂತನಾಗಿರಲಿಲ್ಲ. ಆದರೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ನನ್ನ ಮಗನನ್ನು ಓದಿಸಿದೆ ಮತ್ತು ದೊಡ್ಡವನಾಗಿ ಮಾಡಿದೆ. ಅವನ ಕನಸನ್ನು ನನಸು ಮಾಡಲು ಸಹಾಯ ಮಾಡಿದೆ. ಆದರೆ ಇಂದು IAS ಆಫೀಸರ್ ಆದ ಮೇಲೆ ನಮ್ಮನ್ನು ಅದೇ ಹಳೆಯ ಮನೆಯಲ್ಲಿ ಬಿಟ್ಟು ತನ್ನ ಪತ್ನಿಯೊಂದಿಗೆ ಐಷಾರಾಮಿ ಬಂಗಲೆಯಲ್ಲಿ ವಾಸ ಮಾಡತೊಡಗಿದನು. ಇದಾದ ಮೇಲೆ ಅವನು ನಮ್ಮ ಎಲ್ಲ ಜವಾಬ್ದಾರಿಯಿಂದ ಮುಕ್ತನಾದನು. ನಾವು ನಮ್ಮ ಒಬ್ಬನೇ ಮಗನ ಮುಖವನ್ನು ನೋಡಲು ಕೂಡ ತುಂಬ ಕಷ್ಟಪಡಬೇಕಾಯಿತು. ಹೀಗೆ ಹೇಳುತ್ತಾ ಶಾಮಣ್ಣನವರು ಅಶಕ್ತರಾದಂತಾದರು. ಆನಂತರ ಗದ್ಗದಿತ ಸ್ವರದಲ್ಲಿ ಶಾಮಣ್ಣನವರು ಹೇಳಿದರು, ಜಡ್ ಸಾಹೇಬರೇ, ಯಾವಾಗ ಮಕ್ಕಳು ದೊಡ್ಡವರಾಗುತ್ತಾರೋ ಆಗ ತಮ್ಮ ಜೀವನದಲ್ಲಿ ಅವರು ಎಷ್ಟೊಂದು ಬ್ಯುಸಿ ಆಗುತ್ತಾರೆಂದರೆ ತಮ್ಮ ಅಪ್ಪ ಅಮ್ಮನನ್ನೇ ಮರೆತು ಹೋಗುತ್ತಾರೆ. ಯಾವ ಅಪ್ಪ ಅಮ್ಮ ಹಗಲು ರಾತ್ರಿ ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿರುತ್ತಾರೋ ಅದೇ ತಂದೆ ತಾಯಿಗಳು ಒಮ್ಮೆ ಅವರ ಮಕ್ಕಳ ಮುಖ ನೋಡುವುದಕ್ಕೂ ಕೂಡ ಕಷ್ಟಪಡುವಂತೆ ಮಾಡುತ್ತಾರೆ. ವಾಸ್ತವದಲ್ಲಿ ನಾನು ಇಷ್ಟೊಂದು ಕಷ್ಟಪಟ್ಟು ಯಾವ ವ್ಯಕ್ತಿಗಾಗಿ ಅಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದೇನೆಯೋ ಆ ವ್ಯಕ್ತಿಗೆ ನನ್ನ ಮೇಲೆ ಕಾಳಜಿಯೇ ಇಲ್ಲ ಎಂದ ಮೇಲೆ ಆ ಎಲ್ಲ ಹಣವನ್ನು ಅವನು ನನಗೆ ಮರಳಿಸಬೇಕು. ಶಾಮಣ್ಣನವರ ಈ ವಾದವನ್ನು ಕೇಳಿ ಕೋರ್ಟ್ನಲ್ಲಿ ಕುಳಿತ ಎಲ್ಲ ವ್ಯಕ್ತಿಗಳ ಕಣ್ಣಿನಲ್ಲಿ ಕಣ್ಣೀರು ಇಳಿಯಿತು. ಕೋರ್ಟ್ನ ಕಲಾಪದ ನಂತರ ಆದಿತ್ಯ ಹಾಗೂ ಮಹಿಮಾ ಸುಸ್ತಾಗಿ ಮನೆಗೆ ಮರಳಿದರು. ಆಗ ಮಹಿಮಾಳ ತಂದೆಯೂ ಕೂಡ ಅಲ್ಲಿಗೆ ಬಂದು ತಲುಪಿದರು. ಮಹಿಮಾ ಕಿಚನ್ಗೆ ಚಹಾ ಮಾಡಲು ಹೊರಟಳು. ಆಗ ಆದಿತ್ಯ ಹೇಳಿದನು, ಮಹಿಮಾ, ಸತ್ಯ ಹೇಳು, ಆ ಅಪರಿಚಿತ ನಂಬರ್ನಿಂದ ಅಪ್ಪನೇ ಫೋನ್ ಮಾಡುತ್ತಿದ್ದಾರೆಂದು ನಿನಗೆ ಗೊತ್ತಿತ್ತಲ್ಲವೇ? ಹಾಂ, ಹೌದು, ನನಗೆ ಗೊತ್ತಿತ್ತು. ಒಂದು ವೇಳೆ ನಾನು ಫೋನ್ ಎತ್ತಿದರೆ ಅಪ್ಪಾಜಿ ತನ್ನ ಕಷ್ಟಗಳನ್ನು ಹೇಳಿಕೊಂಡು ಮತ್ತೆ ಅಳಲು ಶುರು ಮಾಡುತ್ತಾರೆ ಎಂದುಕೊಂಡೆ. ಆದ್ದರಿಂದಲೇ ಎಂದು ಹೇಳುತ್ತಿರುವಾಗ, ಆದರೆ ಮಹಿಮಾ, ನಿನ್ನಿಂದಾಗಿಯೇ ಇಂದು ನಾನು ಇಷ್ಟೊಂದು ದೊಡ್ಡ ಗಂಟಾಂತರದಲ್ಲಿ ಸಿಲುಕಿಕೊಂಡಿದ್ದೇನೆ. ಆದರೆ ಇದರಲ್ಲಿ ನನ್ನ ತಪ್ಪೇನಿದೆ? ಅವರು ಮೊದಲ ಬಾರಿ ಫೋನ್ ಮಾಡಿದಾಗ ಆಗ ನಾನೇ ಫೋನ್ ಎತ್ತಿದ್ದೆ. ಆಗ ಅವರು ಸಂಪೂರ್ಣವಾಗಿ ಅಮ್ಮನ ಆರೋಗ್ಯ ಸರಿ ಇಲ್ಲ ಎಂದು ಎಲ್ಲವನ್ನು ವಿವರಿಸಿ ಹೇಳಬಹುದಿತ್ತಲ್ಲವೇ? ಆಗ ಆದಿತ್ಯ ಮಾವನಲ್ಲಿ ಹೇಳಿದನು, ಮಾಮಾಜಿ, ನನಗನಿಸುತ್ತಿದೆ ಎಷ್ಟು ಹಣವನ್ನು ಅಪ್ಪಾಜಿ ಕೋರ್ಟ್ನಲ್ಲಿ ಕೇಳಿದ್ದರೋ ನಾನು ಅದನ್ನೆಲ್ಲ ಕೊಡಬೇಕಾಗಿದೆ. ಇದನ್ನು ಕೇಳುತ್ತಿದ್ದಂತೆ ಮಹಿಮಾ ಸಿಟ್ಟಿನಲ್ಲಿ ಹೇಳಿದಳು, ಅದೆಂದಿಗೂ ಸಾಧ್ಯವಿಲ್ಲ. ಇಲ್ಲಿಯವರೆಗೆ ನಿನ್ನ ತಂದೆ ನಿನ್ನ ಮೇಲೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ದಾರೋ ಅದು ಅವರ ಕರ್ತವ್ಯವಾಗಿತ್ತು. ಇದನ್ನು ಎಲ್ಲ ತಂದೆ ತಾಯಿಯರು ತಮ್ಮ ಮಕ್ಕಳ ಮೇಲೆ ಖರ್ಚು ಮಾಡುತ್ತಾರೆ. ಅಂಥದ್ದರಲ್ಲಿ ಇಂದು ಎಲ್ಲ ಖರ್ಚಿನ ಹಣವನ್ನು ಕೇಳಲು ಹೊರಟಿದ್ದಾರೆ. ಮೇಲಾಗಿ ಎಲ್ಲ ಕಡೆ ನಮ್ಮ ಮಾನ ಮರ್ಯಾದೆ ತೆಗೆಯುತ್ತಿದ್ದಾರೆ. ಕಿವಿಗೊಟ್ಟು ಕೇಳಿ, ಇಷ್ಟೆಲ್ಲ ನಮ್ಮ ಮರ್ಯಾದೆಯನ್ನು ಕಳೆದುಕೊಂಡ ಮೇಲೆ ಒಂದು ನಯಾ ಪೈಸೆನೂ ನಾನು ಅವರಿಗೆ ಕೊಡಲು ಬಿಡುವುದಿಲ್ಲ. ಶಟಪ್ ಮಹಿಮಾ, ನಿನ್ನ ಈ ಅಧಿಕ ಪ್ರಸಂಗತನ ನಿಲ್ಲಿಸು. ಮೊದಲೇ ನಾನು ತುಂಬ ಚಿಂತೆಗೊಳಗಾಗಿದ್ದೇನೆ. ಆದಿತ್ಯ ಸಿಟ್ಟಿನಿಂದ ಕೂಗಾಡಿದನು. ಆಗ ಅವನ ಮಾವ ಹೇಳಿದರು, ನನ್ನ ಬಳಿ ಒಂದು ಉಪಾಯವಿದೆ. ಅದರಿಂದ ಹಾವು ಸಾಯುವುದಿಲ್ಲ, ಕೋಲು ಮುರಿಯುವುದಿಲ್ಲ. ಎಂತಹ ಉಪಾಯ ಮಾಮಾಜಿ ಹೇಳಿ ಎಂದು ಆದಿತ್ಯ ಕೇಳಿದನು. ಆಗ ಅವರ ಮಾವ ಇಡೀ ಪ್ಲ್ಯಾನನ್ನು ತನ್ನ ಅಳಿಯನಿಗೆ ತಿಳಿಸಿ ಹೇಳಿದರು. ಇದನ್ನು ಕೇಳಿ ಮಹಿಮಾಳ ಮುಖದ ಮೇಲೆ ಒಂದು ಕುಟಿಲ ನಗು ಮೂಡಿತ್ತು. ಆದಿತ್ಯನಿಗೂ ಈ ಮಾತು ಹಿಡಿಸಿತು. ಆದಿತ್ಯನ ಮಾವನವರು ತನ್ನ ಮೊಬೈಲ್ನಿಂದ ಹಲವಾರು ಕಡೆ ಫೋನ್ ಮಾಡಿ ಮಾತನಾಡಿದರು. ಫೋನ್ ಇಡುತ್ತಾ ಹೇಳಿದರು, ಅಷ್ಟೇ, ಮುಂದಿನ ಕೋರ್ಟ್ ಕಲಾಪದಲ್ಲಿ ನಮ್ಮ ಗೆಲುವೆಂದೇ ತಿಳಿದುಕೋ. ಕೋರ್ಟ್ನ ಮುಂದಿನ ಕಲಾಪಕ್ಕೆ ಶಾಮಣ್ಣನವರು ಬಂದು ತಲುಪಿದರು. ಅಲ್ಲಿ ನಿಂತ ಎಲ್ಲ ಪತ್ರಕರ್ತರು ನ್ಯೂಸ್ ವಿಡಿಯೋ ಮಾಡಲು ಶುರು ಮಾಡಿದರು. ಆಗ ಒಬ್ಬ ಪತ್ರಕರ್ತನಿಂದ ಶಾಮಣ್ಣನವರ ಕಡೆಗೆ ಒಂದು ಪ್ರಶ್ನೆ ಮೂಡಿಬಂತು. ಇಂತಹ ನಾಲಾಯಕ್ ಮಗನಿಗೆ ನೇಣು ಶಿಕ್ಷೆ ಆಗಲೇಬೇಕು. ಅವನಿಂದಾಗಿ ಅವನ ತಂದೆ ಇಷ್ಟೊಂದು ಕಷ್ಟಪಡಬೇಕಾಯಿತು. ಇದನ್ನು ಕೇಳುತ್ತಿದ್ದಂತೆ ಶಾಮಣ್ಣನವರು ಹಿಂದೆ ತಿರುಗಿ ಹೇಳಿದರು, ಆದಿತ್ಯ ನನ್ನ ಮಗ. ಈ ಕೇಸ್ ಮಾಡುವುದರ ಹಿಂದೆ ನನ್ನ ಏಕೈಕ ಗುರಿಯಿದೆ. ನಾನು ಅವನಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಬೇಕು. ಅವನಿಗೆ ಒಂದೇ ಅಲ್ಲ, ಇಂದಿನ ಎಲ್ಲ ಪೀಳಿಗೆಗೂ ಕೂಡ ಇದು ಒಂದು ತಕ್ಕ ಪಾಠವಾಗಬೇಕು ಎಂದುಕೊಂಡಿದ್ದೇನೆ. ಅವರೆಲ್ಲರೂ ವಯೋವೃದ್ಧರು, ಕೆಲಸಕ್ಕೆ ಬಾರದ ಹಳೆಯ ಫರ್ನಿಚರ್ ಹಾಗೂ ಕಬೋರ್ಡ್ ಎಂದು ತಿಳಿದುಕೊಂಡಿದ್ದಾರೆ. ಕೋರ್ಟ್ನ ಕಾರ್ಯಕಲಾಪವು ಶುರುವಾಯಿತು. ಆಗ ಆದಿತ್ಯನ ವಕೀಲರು ಸ್ವತಃ ಆದಿತ್ಯನನ್ನು ಕಟಕಟೆಗೆ ತಂದು ನಿಲ್ಲಿಸಿದರು. ಆದಿತ್ಯ ತನ್ನ ಹೇಳಿಕೆಯಲ್ಲಿ ತನ್ನ ತಂದೆಗೆ ಮರಗುಳಿಯ ರೋಗವಿದೆ ಎಂದು ಹೇಳಿದನು. ಇದನ್ನು ಕೇಳಿ ಶಾಮಣ್ಣನವರು ಹೈರಾಣಾದರು. ಶಾಮಣ್ಣನವರ ವಕೀಲರಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದರು. ಶಾಮಣ್ಣನವರ ವಕೀಲರಲ್ಲಿ ಅವರು ಮರೆಗುಳಿಯ ರೋಗದ ಬಗ್ಗೆ ಕೇಳಿದಾಗ ಅವರು ಕೂಡ ಸುಳ್ಳು ಸಾಕ್ಷಿ ಹೇಳಿದರು. ಶಾಮಣ್ಣನವರು ತುಂಬ ಮಾತುಗಳನ್ನು ಮರೆತು ಹೋಗುತ್ತಾರೆ.
ಇದನ್ನು ಕೇಳಿ ಶಾಮಣ್ಣನವರಿಗೆ ತುಂಬ ಸಿಟ್ಟು ಬಂದಿತ್ತು. ಈಗ ಅವರಿಗೆ ಅರ್ಥವಾಯಿತು. ವಕೀಲ ಕೂಡ ಹಣಕ್ಕಾಗಿ ತನ್ನನ್ನು ತಾನು ಮಾರಿಕೊಂಡಿದ್ದಾನೆ. ಅವನು ಕೂಡ ಈಗ ವಿರೋಧಿ ಟೀಮ್ನಲ್ಲಿ ಸೇರಿಕೊಂಡಿದ್ದಾನೆ. ಆದರೆ ಶಾಮಣ್ಣನವರು ಇದರ ವಿರುದ್ಧ ಕೂಡ ಸಂಪೂರ್ಣವಾಗಿ ತಯಾರಾಗಿದ್ದರು. ಅದೇ ಸಮಯದಲ್ಲಿ ಅಲ್ಲೇ ನಿಂತಿದ್ದ ತಮ್ಮ ವಕೀಲರಲ್ಲಿ ಹೇಳಿದರು, ವಕೀಲ್ ಸಾಹೇಬ್ರೆ, ನೀವು ಸರಿಯಾಗಿ ಹೇಳಿದ್ದೀರಿ. ನನಗೆ ಮರೆತು ಹೋಗುವ ರೋಗವಿದೆ. ನಾನು ಈ ಕೇಸನ್ನು ಯಾವ ಡೇಟ್ನಲ್ಲಿ ಫೈಲ್ ಮಾಡಿದ್ದೇನೆಂದು ಮರೆತು ಹೋಗಿದ್ದೇನೆ. ಆದರೆ ನಿಮಗಂತೂ ಇದು ನೆನಪಿರಬೇಕಲ್ಲವೇ? ಶಾಮಣ್ಣನವರ ಈ ಮಾತನ್ನು ಕೇಳಿ ವಕೀಲ ಕಕ್ಕಾಬಿಕ್ಕಿಯಾದನು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಹೇಳಿದನು, ಬಹುಶಃ ಏಪ್ರಿಲ್ 15 ಅಥವಾ 16 ಆಗಿರಬಹುದು. ಇಲ್ಲ, ಏಪ್ರಿಲ್ 20. ಒಳ್ಳೆಯದು. ನನಗೆ ಒಂದು ಮಾತು ಹೇಳಿ, ಈ ಕೇಸ್ನ ಬಗ್ಗೆ ಯಾವ ಯಾವ ದಿನಾಂಕದಂದು ಕಾರ್ಯಕಲಾಪಗಳು ನಡೆದಿದ್ದವು? ಶಾಮಣ್ಣನವರು ಕೇಳಿದಾಗ ವಕೀಲರು ಹೇಳಿದರು, ನನ್ನ ಡೈರಿಯಲ್ಲಿ ಎಲ್ಲವನ್ನೂ ಬರೆದಿಟ್ಟುಕೊಂಡಿದ್ದೇನೆ. ಈಗಲೇ ನೋಡಿಕೊಂಡು ಹೇಳುತ್ತೇನೆ. ಅರೆ, ಅಷ್ಟೊಂದು ಕಷ್ಟಪಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ನೆನಪಿಲ್ಲವೆಂದರೆ ನಾನೇ ಹೇಳುತ್ತೇನೆ ಕೇಳಿ. ಏಪ್ರಿಲ್ 24, ಮೇ 4, ಮೇ 15, ಇಂದು ಮೇ 27. ಒಳ್ಳೆಯದು. ನಾವು ಯಾವ ಟ್ಯಾಕ್ಸಿಯಲ್ಲಿ ಕುಳಿತುಕೊಂಡು ಇಲ್ಲಿಗೆ ಬಂದಿದ್ದೇವೆ? ಆ ಟ್ಯಾಕ್ಸಿ ನಂಬರ್ ಹೇಳುತ್ತೀರಾ? ಈ ಪ್ರಶ್ನೆಗೆ ವಕೀಲರು ಹೈರಾಣಾದರು. ಆಗ ಶಾಮಣ್ಣನವರು ಹೇಳಿದರು, ಆಯಿತು, ನಾನೇ ಹೇಳುತ್ತೇನೆ ಕೇಳಿ. KA 05 CL 3944. ಶಾಮಣ್ಣನವರ ಮಾತನ್ನು ಕೇಳಿ ಆದಿತ್ಯ ಮತ್ತು ಮಹಿಮಾಳ ಜೊತೆಗೆ ಅವರ ವಕೀಲರು ಬೆರಗಾಗಿ ನಿಂತುಕೊಂಡರು. ಏಕೆಂದರೆ ಶಾಮಣ್ಣನವರು ಅವರ ವಕೀಲರ ಸ್ಮರಣಶಕ್ತಿಗಿಂತ ತಮ್ಮ ಸ್ಮರಣಶಕ್ತಿ ವೇಗವಾಗಿದೆ ಎಂದು ಸಾಬೀತುಪಡಿಸಿದ್ದರು. ಅವರ ನೆನಪು ಬೇರೆಲ್ಲರಿಗಿಂತ ತುಂಬ ವೇಗವಾಗಿದೆ ಎಂದು ಸಾಬೀತುಪಡಿಸಿದ್ದರು. ಇದಾದ ಮೇಲೆ ಜಡ್ಜ್ ಸಾಹೇಬರು ತೀರ್ಪನ್ನು ನೀಡುವ ಹಂತಕ್ಕೆ ತಲುಪಿದರು ಮತ್ತು ಹೇಳಿದರು, ಆದಿತ್ಯ ನಿರ್ದೋಷಿಯಾಗಿದ್ದಾನೆ. ಅವನು ತಂದೆ ತಾಯಿಯನ್ನು ನಿರ್ಲಕ್ಷ್ಯ ಮಾಡಿರಬಹುದು, ಆದರೆ ಇದೇ ಕಾರಣಕ್ಕಾಗಿ ಅವನ ಮೇಲೆ ತಾಯಿಯ ಹತ್ಯೆ ದೋಷಿ ಎಂದು ತೀರ್ಪು ನೀಡಲು ಸಾಧ್ಯವಿಲ್ಲ. ಆದರೆ ಇಲ್ಲಿಯವರೆಗೂ ಶಾಮಣ್ಣನವರು ತನ್ನ ಮಗನಿಗಾಗಿ ಎಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದರೋ ಆದಿತ್ಯ ಆ ಎಲ್ಲ ಹಣವನ್ನು ಅವರಿಗೆ ಮರಳಿಸಬೇಕು. ಇದನ್ನು ಕೇಳಿದ ಮೇಲೆ ಶಾಮಣ್ಣನವರ ಕಣ್ಣುಗಳಲ್ಲಿ ಕಣ್ಣೀರು ಇಳಿಯಿತು. ಜಡ್ಜ್ ಸಾಹೇಬರ ಮುಂದೆ ಕೈ ಜೋಡಿಸುತ್ತಾ ಹೇಳಿದರು, ಸಾಹೇಬರೇ, ನನಗೆ ಗೊತ್ತಿತ್ತು ಆದಿತ್ಯನಿಗೆ ಯಾವುದೇ ಶಿಕ್ಷೆ ಆಗುವುದಿಲ್ಲ. ಆದರೆ ಸಮಾಜದಲ್ಲಿ ನಾನು ಒಂದು ಜಾಗರೂಕತೆಯನ್ನು ಉಂಟು ಮಾಡಲು ಇಷ್ಟಪಟ್ಟಿದ್ದೆ. ಇದರಿಂದ ಇಂದಿನ ಪೀಳಿಗೆ ತನ್ನ ತಂದೆ ತಾಯಿಯರ ಬಗ್ಗೆ ಕಾಳಜಿ ವಹಿಸಲಿ ಮತ್ತು ಅವರಿಗೆ ಗೌರವ ನೀಡಲಿ ಎಂದುಕೊಂಡೆ. 2 ತಿಂಗಳು ಕಳೆಯಿತು. ಒಂದು ದಿನ ಆದಿತ್ಯನಿಗೆ ಒಂದು ಫೋನ್ ಬಂದಿತ್ತು. ಹಲೋ ಮಗ ಆದಿತ್ಯ, ಜನ್ಮದಿನದ ಶುಭಾಶಯಗಳು. ಇದನ್ನು ಕೇಳಿ ಆದಿತ್ಯನು ತುಂಬ ಆಶ್ಚರ್ಯಗೊಂಡನು. ಏಕೆಂದರೆ ಇದು ಬೇರೆ ಯಾರ ಧ್ವನಿಯೂ ಆಗಿರದೆ ಅವನ ಅಮ್ಮ ಮಾಧವಿಯವರ ಧ್ವನಿಯಾಗಿತ್ತು. ಅಮ್ಮ, ನೀವು ಜೀವಂತ ಇದ್ದೀರೇನು? ನಡುಗುತ್ತಾ ಆದಿತ್ಯ ಹೇಳಿದನು. ಮತ್ತೊಂದು ಕಡೆಯಿಂದ ಶಾಮಣ್ಣ ಅವರು ಹೇಳಿದರು, ಹೌದು ಮಗ, ನಿನ್ನ ಅಮ್ಮ ಜೀವಂತವಿದ್ದಾಳೆ. ಅವಳು ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಿರಲಿಲ್ಲ. ನಾನೇ ಜನರ ಮುಂದೆ ಹಸಿ ಸುಳ್ಳನ್ನು ಹೇಳಿದ್ದೆ. ಇದನ್ನು ಕೇಳಿ ಆದಿತ್ಯನ ಕಣ್ಣುಗಳಲ್ಲಿ ಖುಷಿಯ ಕಣ್ಣೀರು ತುಂಬಿತ್ತು. ಮುಂದೆ ನಿಂತ ಮಹಿಮಾಳಿಗೆ ಏನಾಯಿತೆಂದು ಅರ್ಥವೇ ಆಗಲಿಲ್ಲ. ಆದಿತ್ಯ ಫೋನ್ ಇಟ್ಟು ಎಲ್ಲ ವಿಷಯವನ್ನು ಹೇಳಿದಾಗ ಸಿಟ್ಟಿನಿಂದ ಮಹಿಮಾ ಕೆಂಪಾದಳು. ಇದನ್ನೆಲ್ಲ ಮಾಡಿ ನಿನ್ನ ತಂದೆ ದೊಡ್ಡ ತಪ್ಪು ಮಾಡಿದ್ದಾರೆ. ಈಗ ನಾನು ಕೋರ್ಟ್ನಲ್ಲಿ ಒಬ್ಬರನ್ನು ಎಳೆತಂದು ಹೇಗೆ ಅವರಿಗೆ ಶಿಕ್ಷೆ ನೀಡಲಾಗುತ್ತದೆ ಎಂದು ತೋರಿಸುತ್ತೇನೆ. ಮಹಿಮಾ, ನೀನು ಇದೇನು ಮಾತನಾಡುತ್ತಿದ್ದೀಯಾ? ಆಗ ಮಹಿಮಾ ಹೇಳಿದಳು, ಅವರಿಂದಾಗಿ ನಾವು ಎಷ್ಟು ಮುಜುಗರಕ್ಕೆ ಒಳಗಾಗಿದ್ದೇವೆ ಮತ್ತು ಸಮಾಜದಲ್ಲಿ ನಮ್ಮ ಹೆಸರು ಎಷ್ಟೊಂದು ಕೆಟ್ಟು ಹೋಗಿದೆ ನಿನಗೆ ಅಂದಾಜಿದೆಯೇನು? ಎಲ್ಲ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲೂ ನಮ್ಮನ್ನು ಈಗಲೂ ಟ್ರೋಲ್ ಮಾಡುತ್ತಿದ್ದಾರೆ. ನಾನು ಎಲ್ಲಾದರೂ ಹೊರಗಡೆ ಹೊರಟರೆ ಈಗಲೂ ಜನರು ನನ್ನನ್ನು ನೋಡಿ ಬಗೆ ಬಗೆಯ ಮಾತನಾಡುತ್ತಾರೆ. ಈಗಂತೂ ಮನೆಯಿಂದ ಹೊರ ಬೀಳುವುದು ತುಂಬ ಕಷ್ಟವಾಗಿದೆ. ಈಗ ನಾನೇ ಅವರನ್ನು ಜೈಲಿಗೆ ಕಳಿಸುತ್ತೇನೆ. ನೋಡು ಮಹಿಮಾ, ಶಾಂತಳಾಗು. ಇದು ಎಂದಿಗೂ ಸಾಧ್ಯವಿಲ್ಲ. ಈಗ ನೀನು ನೋಡುತ್ತಿರು ನಾನು ಏನು ಮಾಡುತ್ತೇನೆ ಎಂದು. ಹೀಗೆ ಹೇಳುತ್ತಾ ಮಹಿಮಾ ತನ್ನ ತಂದೆಗೆ ಫೋನ್ ಮಾಡಿದಳು. ಮಾರನೇ ದಿನವೇ ಪೊಲೀಸರು ಶಾಮಣ್ಣವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು ಮತ್ತು ಕೇಸ್ ಮತ್ತೊಮ್ಮೆ ಓಪನ್ ಆಯಿತು. ಪೊಲೀಸರು ಕೋರ್ಟ್ನ ಕಲಾಪಕ್ಕಾಗಿ ಶಾಮಣ್ಣವರನ್ನು ಕೋರ್ಟ್ಗೆ ಕರೆತಂದರು. ಮೀಡಿಯಾದವರು ಹೇಳಿದರು, ಬಾಬಾ, ನೀವು ಈ ರೀತಿ ಏಕೆ ಮಾಡಿದ್ದೀರಿ? ಮೀಡಿಯಾದವರು ನಿಮ್ಮ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟಿದ್ದರು ಎಂದಾಗ ಶಾಮಣ್ಣನವರು ನಗುತ್ತಾ ಹೇಳಿದರು, ನಾನೇನು ತಪ್ಪು ಮಾಡಿಲ್ಲ. ವಿಚಾರಣೆ ಮಾಡುತ್ತಾ ಇಡೀ ಘಟನೆಯ ಬಗ್ಗೆ ಶಾಮಣ್ಣವರನ್ನು ಕೇಳಿದಾಗ ಅವರು ಹೇಳಿದರು, ಯಾವಾಗ ಒಂದು ಆಸ್ಪತ್ರೆಯಲ್ಲಿ ನನ್ನ ಪತ್ನಿಗೆ ಚಿಕಿತ್ಸೆ ನೀಡಲು ನಿರಾಕರಿಸಿದರೋ ಅವಳನ್ನು ಒಂದು ಆಟೋದಲ್ಲಿ ಕೂರಿಸಿಕೊಂಡು ಇನ್ನೊಂದು ಆಸ್ಪತ್ರೆಗೆ ಕರೆತಂದೆ. ಮಾಧವಿ ನಿಜಕ್ಕೂ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದಳು. ದಾರಿ ಮಧ್ಯದಲ್ಲಿಯೇ ನಾನು ಸೋಹನ್ನಿಗೆ ಫೋನ್ ಮಾಡಿದೆ. ಈ ಸೋಹನ್ಗೆ ಹಲವಾರು ವರ್ಷಗಳ ಹಿಂದೆ ನಾನು ಸಹಾಯ ಮಾಡಿದ್ದೆ. ಅವನು ತಕ್ಷಣ ನನ್ನ ಸಹಾಯಕ್ಕಾಗಿ ಅಲ್ಲಿಗೆ ಬಂದು ತಲುಪಿದನು. ಯಾವಾಗ ನನ್ನ ರಕ್ತ ಸಂಬಂಧಿ, ನನ್ನ ಹೆತ್ತ ಮಗ ನನಗೆ ಸಹಾಯ ಮಾಡಲು ನಿರಾಕರಿಸಿದನೋ ಆಗ ಈ ಸೋಹನ್ ತಕ್ಷಣ ಆಸ್ಪತ್ರೆಗೆ ಬಂದು ತಲುಪಿ ಹಣವನ್ನು ಜಮಾ ಮಾಡಿದನು ಮತ್ತು ಮಾಧವಿಯ ಚಿಕಿತ್ಸೆ ಶುರುವಾಯಿತು. ಮಾರನೇ ದಿನವೇ ಅವಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ನಾನು ಅವಳನ್ನು ಸೋಹನ್ನೊಂದಿಗೆ ಅವನ ಮನೆಗೆ ಕಳುಹಿಸಿದೆ. ನಾನು ಆದಿತ್ಯನ ಕಾರಣದಿಂದಾಗಿ ಇಂದು ಕೂಡ ಅವನ ಮೇಲೆ ಕೋಪಗೊಂಡಿದ್ದೆ. ಏಕೆಂದರೆ ಅವನು ಮಾಡಿದ ಈ ಕಾರ್ಯದಿಂದ ಮಾಧವಿಯ ಪ್ರಾಣ ಕೂಡ ಹೋಗಬಹುದಿತ್ತು.
ಅವನಿಗೆ ತಕ್ಕ ಪಾಠ ಕಲಿಸಲೆಂದೇ ನಾನು ಒಂದು ಸುಳ್ಳು ಡೆತ್ ಸರ್ಟಿಫಿಕೇಟ್ ತಯಾರು ಮಾಡಿದೆ. ಏಕೆಂದರೆ ನನ್ನ ಮಗನ ವಿರುದ್ಧವಾಗಿ ನಾನು ಒಂದು ಕೇಸ್ ಫೈಲ್ ಮಾಡಬೇಕೆಂದು ಅಂದುಕೊಂಡೆ. ಇದನ್ನು ಕೇಳಿ ಮಹಿಮಾ ಸಿಟ್ಟಿನಿಂದ ಕಣ್ಣು ಕೆಂಪಾಗಿಸಿಕೊಂಡಳು. ನೋಡಿ ಜಡ್ಜ್ ಸಾಹೇಬರೇ, ಎಲ್ಲವೂ ಕ್ಲಿಯರ್ ಆಗಿ ಕಾಣಿಸುತ್ತಿದೆ. ಮಗ ಸೊಸೆ ಎನ್ನುವುದನ್ನು ಕೂಡ ಮರೆತು ನಮ್ಮನ್ನು ಎಷ್ಟೊಂದು ದ್ವೇಷ ಮಾಡುತ್ತಾರೆಂದರೆ ಇಡೀ ಸಿಟಿಯಲ್ಲಿ ಅವರು ನಮ್ಮ ಮಾನಹರಣ ಮಾಡಿದರು. ಜಡ್ಜ್ ಸಾಹೇಬರೇ, ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ ನೀವು ಇವರನ್ನು ಸುಮ್ಮನೆ ಬಿಡಬಾರದು. ಇವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು. ಸುಳ್ಳು ಹೇಳಿ ಇವರು ತೆಗೆದುಕೊಂಡ ಹಣವನ್ನು ಬಡ್ಡಿ ಸಮೇತ ನಮಗೆ ಮರಳಿಸಬೇಕು. ಮಾಧವಿ ಅವರು ಕೋರ್ಟ್ನಲ್ಲಿ ಕುಳಿತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದರು. ಈಗ ಅವರಿಂದ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಕಟಕಟೆಗೆ ಬಂದು ಹೇಳಿದರು, ನನ್ನ ಮಗ ಆದಿತ್ಯ ಮದುವೆಯಾದ 5 ವರ್ಷಗಳ ನಂತರ ಹುಟ್ಟಿದ್ದನು. ಇವನನ್ನು ಪಡೆಯಲು ನಾನು ಎಷ್ಟೊಂದು ವ್ರತವನ್ನು ಮಾಡಿದ್ದೆ, ಎಷ್ಟೊಂದು ಪೂಜೆಯನ್ನು ಕೈಗೊಂಡಿದ್ದೆ. ಇದಾದ ಮೇಲೆ ಭಗವಂತನು ನಮ್ಮ ಮೊರೆಯನ್ನು ಆಲಿಸಿದನು. ಯಾವ ಮಗುವನ್ನು ಇಷ್ಟೊಂದು ಪ್ರೀತಿಯಿಂದ ಪೋಷಣೆ ಮಾಡಿ ದೊಡ್ಡವನನ್ನಾಗಿ ಮಾಡಿದೆವೋ, ಅವನು ತನ್ನ ಕಾಲ ಮೇಲೆ ನಿಂತುಕೊಳ್ಳುವಂತೆ ಮಾಡಿದೆವೋ, ಅವನನ್ನು ನಾವು ಹೇಗೆ ದ್ವೇಷ ಮಾಡುತ್ತೇವೆ. ನಮ್ಮ ಮಗ ಆಫೀಸರ್ ಆದನು ಮತ್ತು ನಮ್ಮಿಂದ ಬೇರೆಯಾದನು. ಆದರೂ ಅವನ ಮೇಲಿನ ನಮ್ಮ ಪ್ರೀತಿ ಕಡಿಮೆಯಾಗಿಲ್ಲ. ಇದನ್ನು ಕೇಳಿ ಆದಿತ್ಯನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತು. ಮತ್ತೆ ಮಾಧವಿಯರು ಹೇಳಿದರು, ನನ್ನ ಸೊಸೆಯ ಮಾತಿನ ಬಗ್ಗೆ ಹೇಳಬೇಕೆಂದರೆ ಆದಿತ್ಯ 6 ತಿಂಗಳಿಗೊಮ್ಮೆ ನಮ್ಮನ್ನು ನೋಡುವುದಕ್ಕೆ ಬರುತ್ತಿದ್ದ. ಆದರೆ ಸೊಸೆಯು ಎಂದಿಗೂ ಅವನ ಜೊತೆ ನಮ್ಮನ್ನು ಭೇಟಿಯಾಗಲು ಬರುತ್ತಿರಲಿಲ್ಲ. ತೆಂಗಿನಕಾಯಿ ಬರ್ಫಿ, ಲಡ್ಡು ಇದೆಲ್ಲವನ್ನು ನಾನು ದೇಸಿ ತುಪ್ಪದಲ್ಲಿ ಮಾಡಿ ಕಳಿಸುತ್ತಿದ್ದೆ. 1 ವರ್ಷದ ಹಿಂದೆ ಸೊಸೆ ಅನಾರೋಗ್ಯ ಪೀಡಿತಳಾಗಿದ್ದಳು. ಅವಳು ಎಷ್ಟೊಂದು ಅನಾರೋಗ್ಯ ಪೀಡಿತಳಾಗಿದ್ದಳೆಂದರೆ ಅದು ಅವಳ ಪ್ರಾಣಕ್ಕೆ ಕುತ್ತು ತಂದಿತ್ತು. ಅವಳ ಮಾವ ಬರಿಗಾಲಿನಲ್ಲಿ ತ್ರಯಂಬಕೇಶ್ವರ ಮಂದಿರಕ್ಕೆ ಹೋಗಿ ಅವಳಿಗಾಗಿ ಹರಕೆ ಸಲ್ಲಿಸಿದ್ದರು. ಇಂದು ಅವಳು ನಾವು ಸೊಸೆಯನ್ನು ದ್ವೇಷಿಸುತ್ತಿದ್ದೇವೆ ಎಂದು ಹೇಳುತ್ತಿದ್ದಾಳೆ. ಮಹಿಮಾ, ಮಗಳೇ, ನೀನು ಯಾವ ಹಣವನ್ನು ನಿನ್ನ ಮಾವನಲ್ಲಿ ಕೇಳುತ್ತಿದ್ದೀಯಲ್ಲವೇ, ಅದರಲ್ಲಿ 1 ರೂಪಾಯಿ ಹಣವೂ ಕೂಡ ಈಗಲೂ ಅವರ ಹೆಸರಿನಲ್ಲಿ ಇಲ್ಲ. ಎಲ್ಲಿಯವರೆಗೆಂದರೆ ಅವರು ತಮ್ಮ ಗಲ್ಲಿಯ ಮನೆಯನ್ನು ಕೂಡ ಮಾರಾಟ ಮಾಡಿದ್ದಾರೆ. ಇದನ್ನು ಕೇಳಿ ಮಹಿಮಾಳ ವಕೀಲ ಹೇಳಿದನು, ಸುಳ್ಳು, ಇದೆಲ್ಲ ಸುಳ್ಳು. ಹಾಗೆ ಆಗಲು ಸಾಧ್ಯವಿಲ್ಲ. ಎಲ್ಲ ಹಣವನ್ನು ನೀವು ಖರ್ಚು ಮಾಡಿದ್ದೀರಿ. ಆಗ ಮಾಧವಿಯವರು ಹೇಳಿದರು, ಆದರೆ ಇದು ಸತ್ಯವಾಗಿದೆ. ನನ್ನ ಪತಿ ಆ ಹಣದಿಂದ ಒಂದು ದೊಡ್ಡ ವೃದ್ಧಾಶ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಮಕ್ಕಳು ತಿರಸ್ಕರಿಸಿದ ತಂದೆ ತಾಯಿಯರಿಗಾಗಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ. ಅದರಲ್ಲಿ ತಮ್ಮ ಜೀವನದ ಕೊನೆಯನ್ನು ಅವರು ಸುಂದರವಾಗಿ ಖುಷಿಯಾಗಿ ಕಳೆಯುತ್ತಾರೆ. ನನ್ನ ಪತಿಗೆ ಗೊತ್ತಿತ್ತು ನಾನು ದೊಡ್ಡ ಅಪರಾಧ ಮಾಡಿದ್ದೇನೆ. ಒಂದು ದಿನ ಸತ್ಯ ಕಣ್ಣೆದುರಿಗೆ ಬರುತ್ತದೆ. ಆದರೆ ಅವರು ಲಕ್ಷ ಲಕ್ಷ ವಯೋವೃದ್ಧರ ಸಂಕಷ್ಟಗಳು, ಚಿಂತೆಗಳು, ಅವರ ದುಃಖ ನೋವುಗಳನ್ನು ಎಲ್ಲರ ಕಣ್ಮುಂದೆ ತರುವುದು ಅವರ ಇಚ್ಛೆಯಾಗಿತ್ತು ಮತ್ತು ಅವರು ತಮ್ಮ ಈ ಕಾರ್ಯದಲ್ಲಿ ಸಫಲರಾದರು. ಇದನ್ನು ಕೇಳಿ ಕೋರ್ಟ್ನಲ್ಲಿ ಕುಳಿತ ಎಲ್ಲ ಜನರು ಚಪ್ಪಾಳೆಯನ್ನು ಹೊಡೆಯತೊಡಗಿದರು ಮತ್ತು ಬಹುಶಃ ಮಹಿಮಾಳ ಕಠೋರ ಹೃದಯದಲ್ಲೂ ಕೂಡ ಭಾವನೆಗಳು ಜಾಗೃತಗೊಂಡವು. ಎದ್ದು ನಿಂತು ಹೇಳಿದಳು, ಜಡ್ಜ್ ಸಾಹೇಬರೇ, ನಾನು ನನ್ನ ಕೇಸನ್ನು ಮರಳಿ ಪಡೆಯುತ್ತೇನೆ ಎಂದು ಹೇಳಿ ಕೋರ್ಟ್ನಿಂದ ಹೊರಟು ಹೋದಳು. ಆಗ ಜಡ್ಜ್ ಸಾಹೇಬರು ಹೇಳಿದರು, ಕೇಸಂತೂ ಮರಳಿ ಪಡೆದಿದ್ದಾರೆ. ಆದರೆ ಶಾಮಣ್ಣನವರು ಮಾಡಿದ ತಪ್ಪನ್ನು ನ್ಯಾಯಾಲಯ ಎಂದಿಗೂ ಕ್ಷಮಿಸುವುದಿಲ್ಲ. ಆದ್ದರಿಂದ ಅವರಿಗೆ ಈ ತಪ್ಪಿಗಾಗಿ 3 ತಿಂಗಳ ಸಾದಾ ಶಿಕ್ಷೆಯನ್ನು ನೀಡಲಾಗಿದೆ. ಶಾಮಣ್ಣನವರು ಖುಷಿ ಖುಷಿಯಿಂದ ಶಿಕ್ಷೆಯನ್ನು ಸ್ವೀಕರಿಸಿದರು ಮತ್ತು 3 ತಿಂಗಳ ನಂತರ ಜೈಲಿನಿಂದ ಹೊರಬಂದರು. ಸೀದಾ ತಮ್ಮ ವೃದ್ಧಾಶ್ರಮಕ್ಕೆ ಹೊರಟು ಬಂದರು. ಅವರ ಮಗ ಸೊಸೆ ಕೂಡ ಅವರ ಬಳಿ ಕ್ಷಮೆಯನ್ನು ಕೇಳಿದರು. ಹಳೆಯದೆಲ್ಲವನ್ನು ಮರೆತು ಅವರಿಬ್ಬರಿಗೂ ತಮ್ಮ ಜೊತೆ ಬರಲು ಹೇಳಿದರು. ಶಾಮಣ್ಣವರು ಅವರನ್ನು ಕ್ಷಮಿಸಿದ್ದರೂ ಕೂಡ ಅವರ ಜೊತೆ ಹೋಗಲು ತಯಾರಾಗಲಿಲ್ಲ. ಈಗ ಅವರು ಉಳಿದ ಜೀವನವನ್ನು ವೃದ್ಧಾಶ್ರಮದಲ್ಲಿಯೇ ಕಳೆಯಲು ಬಂದರು. ಕೆಲವು ದಿನಗಳ ನಂತರ ಕೋರ್ಟ್ನ ಅದೇ ಜಡ್ಜ್ ವೃದ್ಧಾಶ್ರಮಕ್ಕೆ ಬಂದರು. ಅವರೇ ಶಾಮಣ್ಣನವರ ಕೇಸ್ನ ತೀರ್ಪನ್ನು ನೀಡಿದ್ದರು. ವೃದ್ಧಾಶ್ರಮದ ವಾತಾವರಣವನ್ನು ನೋಡಿ ಜಡ್ಜ್ ಸಾಹೇಬರು ತುಂಬ ಪ್ರಭಾವಿತರಾದರು. ಅಲ್ಲಿ ವೃದ್ಧರಿಗಾಗಿ ವೈದ್ಯಕೀಯ ಸೌಲಭ್ಯಗಳು, ಡಾಕ್ಟರ್ಗಳು ಹಾಗೂ ನರ್ಸ್ಗಳ ಸೌಲಭ್ಯವೂ ಕೂಡ ಇತ್ತು. ಅಟೆಂಡರ್ಗಳು ವಯೋವೃದ್ಧರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ಪರಿವಾರದ ವಾತಾವರಣವನ್ನು ಅಲ್ಲಿ ನಿರ್ಮಿಸಲಾಗಿತ್ತು. ದೊಡ್ಡ ಸಾಹೇಬರು ಇದನ್ನೆಲ್ಲ ನೋಡಿ ಅಚ್ಚರಿಗೊಂಡರು. ಆಗ ಜಡ್ಜ್ ಸಾಹೇಬರು ಹೇಳಿದರು, ಶಾಮಣ್ಣನವರೇ, ನಾನು ನಿಮಗೆ ಧನ್ಯವಾದಗಳನ್ನು ಹೇಳಲು ಇಲ್ಲಿಗೆ ಬಂದಿದ್ದೇನೆ. ಮುಂಬೈನಲ್ಲಿ ನೌಕರಿ ಮಾಡುತ್ತಿದ್ದ ನನ್ನ ಮಗ ತಿಂಗಳಿಗೆ 1-2 ಬಾರಿಯೋ ತುಂಬ ಕಷ್ಟಪಟ್ಟು ಫೋನ್ ಮಾಡುತ್ತಿದ್ದ. ಯಾವಾಗ ನಿಮ್ಮ ಕೇಸ್ ಕಣ್ಣ ಮುಂದೆ ಬಂದಿತ್ತೋ ಆವಾಗಿನಿಂದ ಅವನು ದಿನಕ್ಕೆ 2 ಬಾರಿ ಫೋನ್ ಮಾಡುತ್ತಾನೆ. ಮೇಲಾಗಿ ಅವನು ಪ್ರತಿ ವೀಕೆಂಡ್ಗೆ ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ನನ್ನನ್ನು ಭೇಟಿಯಾಗಲು ಕೂಡ ಬರುತ್ತಾನೆ. ಆದ್ದರಿಂದಲೇ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ ಎಂದು ಹೇಳುತ್ತಾ ಜಡ್ಜ್ ಸಾಹೇಬರು ಶಾಮಣ್ಣನವರನ್ನು ಅಪ್ಪಿಕೊಂಡರು. ಆ ಸಮಯದಲ್ಲಿ ಶಾಮಣ್ಣನವರ ಮುಖದಲ್ಲಿ ನಗು ಹಾಗೂ ಖುಷಿ ತುಂಬಿ ತುಳುಕುತ್ತಿತ್ತು. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.